ವೇದವಾಕ್ಯವನ್ನೆಲ್ಲ ಮೋದದಿಂದಲದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾರು ನಿಜಗಳಿಗೆ ಮಣಿಯುವೆನೋ, ಸಾಧು ನಿಜಗಳಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಂಬಿಸುವೆನು, ಸುಜನರಿಗೆ ನಿತ್ಯ ನಂಬಿಸುವೆನು. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಿ ಸುಂದರನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತ ಕೇಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನಡೆಗಳು. ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನೇ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ಸ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧಿ ಎನ್ನುವ ಗ್ರಂಥದ 3ನೆಯ ಸಂಧಿಯ 9ನೇ ಸೂತ್ರ 2ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ 1 ಮತ್ತು 2ನೆಯ ಸಂಧಿಯನ್ನು ಗುರುಗಳು ಹೇಳಿದಾಗ ಇನ್ನು ದೇಹ ದೃಷ್ಟಿ, ಜಗದ್ದೃಷ್ಟಿ, ದೇವದೃಷ್ಟಿ ಭಿನ್ನ 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 ಅಂತ ಸಂಶಯದಿಂದ ಕೂಡಿದಂಥ ಶಿಷ್ಯನಿಗೆ, ಮುಮುಕ್ಷುಗಳಿಗೆ ಗುರುಗಳು ಈ 3ನೇ ಸಂಧಿಯನ್ನು ಪ್ರಾರಂಭ ಮಾಡಿ 9ನೇ ನುಡಿಯ ಸೂತ್ರದ 2ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರದಲ್ಲಿ ಯಾವ 7 ಮತ್ತು 8ನೇ ಸೂತ್ರದಲ್ಲಿ ಆತ್ಮಂಗೆ ಯಾವುದೇ ಬ್ರಾಹ್ಮಣತ್ವಾಗಲಿ, ಜಾತಿವಾದವಾಗಲಿ,
ಕುಲ ಗೋತ್ರವಾಗಲಿ ವರ್ಣ ಆಶ್ರಮ ಧರ್ಮ ಅವು ಯಾವು ಇಲ್ಲ ಅಂತ ಹೇಳ್ತಾ ಬಂದಾರ. ಈಗ ಮುಂದೆ ಮತ್ತೆ ಮುಂದುವರೆದು ಈಗ ಈ ಸೂತ್ರದಲ್ಲಿ ಅವೆಲ್ಲವೂ ಮಿಥ್ಯ ಅಂದಾಗ ನನಗೆ ಒದಗುವಂಥ ಬಂಧ ಮೋಕ್ಷಗಳು ಕೂಡ ಮಿಥ್ಯ ಅಂದರು. ನನಗೆ ಬಂಧವಿಲ್ಲ ಮೋಕ್ಷವಿಲ್ಲ. ಯಾರಿಗೆ ಆತ್ಮನಾದ ನಿನಗೆ ಬಂಧನೇ ಇಲ್ಲ ಅಂದರು. ಬಂಧನೇ ಇಲ್ಲಂದರೆ ಬಿಡುಗಡೆಗಾಗಿ ಪ್ರಯತ್ನ ಮಾಡಿದಾಗ ಸಿಗುವಂಥ ಮೋಕ್ಷವೂ ಇಲ್ಲ ಅನ್ನಂಗಾಯ್ತು. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಹೇಳ್ತಾ ಬಂದವಲ್ರಿ ಆಗಮ ಪುರಾಣ ಉಪನಿಷತ್ತು ವೇದ ಬ್ರಹ್ಮಸೂತ್ರ ಅಂದರೆ ಭ್ರಾಂತಿ ಆಗದಲ್ಲ, ಭ್ರಾಂತಿಯನ್ನು ಬಿಡುಗಡೆಗಾಗಿ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಿದ್ದಾವೆ. ಆ ವೇದವ್ಯಾಸರಿಂದ ಪ್ರಾರಂಭವಾದ ಎಲ್ಲ ಉಪನಿಷತ್ತುಗಳ ತಾತ್ಪರ್ಯ ಯಾಕೆಲ್ಲ ನಿನಗಂದರೆ ಗಗನದಂತಿರೆ ನಿರವಯ ನೆನೆಸುವ ಆತ್ಮನಿಗೆ ಬಂಧ ಮೋಕ್ಷದ ವಿಧಿ ಉಂಟೆ ಅಂತ ಕೇಳ್ತಾರೆ ಅವರು. ವಿಧಿ ಅಂದರೆ ಸಂಬಂಧ ಅಥವಾ ನೇಮ. ಇವು ಆವೇನು ಅಂದರೆ ಇಲ್ಲ, ಯಾರಿಗಿಲ್ಲ. ಯಾವ ಆಕಾಶಕ್ಕೆ ತೊಲೆ ಕಂಬಗಳ ಆಸೆ ಯಾವುದಿಲ್ಲ ನೋಡ್ರಿ. ಅದಕ್ಕೆ RCC ಪಿಲ್ಲರ್ ಹಾಕಿಲ್ಲ, ಗೋಡೆ ಕಟ್ಟಿಲ್ಲ, ಯಾವುದೇ ಒಂದು ಇಲ್ಲದೆ ಹೇಗೆ ನಿರವಯವಾಗಿದೆ ಅಂದರೆ ಅದಕ್ಕೆ ಅವಯವ ಇಲ್ಲ ಅಂತ ಅರ್ಥ. ಅವಯವನೇ ಇಲ್ಲ ಅಂದರೆ ಅದಕ್ಕೆ ಬಂಧ ಹೆಂಗಾದ? ಕೈ ಕಟ್ಟ್ಯಾರಂದ್ರೆ ಕೈ ಇರಬೇಕಾಗಿತ್ತು, ಕಾಲಿಗೆ ಬೇಡಿ ಜಡದಾರಂದ್ರೆ ಕಾಲಿರಬೇಕಾಗಿತ್ತು. ಕಾಲ ಇಲ್ಲ ಬೇಡಿ ಹಾಕ್ಯಾರ, ಕೈ ಇಲ್ಲ ಬೇಡಿ ಹಾಕ್ಯಾರಂದ್ರೆ ಆಶಾಸ್ಪದ. ಅದಕ್ಕಾಗಿ ಆತ್ಮನಿಗೆ ಯಾವ ಸಾವಯವಾತ್ಮಗಳಾದ ಘಟಾದಿ ವಸ್ತುಗಳಾಗಲಿ ಬಂಧವಾಗಲಿ ಅಥವಾ ಮೋಕ್ಷವಾಗಲಿ ಹೇಳಬಹುದು. ಸಗುಣ ರೂಪದಿಂದ ಏನು ತೋರ್ತವ ಅವಕ್ಕೆಲ್ಲ ಬಂಧ ಮತ್ತು ಮೋಕ್ಷ ಹೇಳಬಹುದು. ಸಗುಣದಿಂದ ಅಪರಾಧ ಮಾಡ್ಯಾನ ಜೈಲಿನಾಗ ಬಿದ್ದನಂತ ಹೇಳ್ಬೋದು. ಈಗ ನಿರಪರಾಧ ಆಗ್ಯಾನ ಜೈಲಿನಿಂದ ಬಿಡುಗಡೆ ಆಗ್ಯಾನಂತ ಹೇಳ್ಬೋದು. ಆದರೆ ಆ ಜೈಲಿನ ಒಳಗಿರುವಂಥ ಬೈಲಾದಲ್ಲ, ಬೈಲಿಗೆ ಬಂಧ ಮೋಕ್ಷ ಆದೇನು? ಅದಕ್ಕೆ ಇಲ್ಲ. ಹಾಗೆ ಆಕಾಶವು ಹೇಗೆ ನಿರಾಕಾರ ನಿರವಯವಾಗಿರುವುದು, ಹಾಗೆ ನಿರವಯನು ನಿರಾಕಾರನಾದ ಪೂರ್ಣನಾದ ನಿನಗೆ ಬಂಧ ಮೋಕ್ಷಗಳು ಇರುವುದಿಲ್ಲ ಅಂತ ಭಾವ ಅಂದರು. ಇರೋದಿಲ್ಲ ಅಂತಲೇ ತಿಳ್ಕೊ. ನೀನು ಆದಂತ ನೀನು ತಿಳ್ಕೊಂಡ ಕಾರಣ ಅದು ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಇದು ಬೋಧ ನಡೆದದ. ಇಲ್ಲವೇ ಇಲ್ಲ ಅಂತ. ಹಾಗಾಗಿ ನಿರವಧಿ ನಿರುಪಮನು ಅವಿಕಾರಿ ನಿರ್ಗುಣನು ನಿರುಪಾದಿ ನಿರ್ಮಲನು ಎನಿಸುವ ಪರಮಾತ್ಮಕನು ನಿನಗಾವತರದಿಂದೇ ದೊರಕೊಳ್ಳಲು ಅರಿಯದು ಈ ಭವಬಂಧ. ಮೈತ್ರಾಯ ಕೇಳು, ಈಗ ನೀನು ಹೇಗಿದ್ದೆ ಅಂದರೆ ನಿರವಧಿ ಅಂದರೆ ಸೀಮೆ ಇಲ್ಲ ಅಂತ, ಅಳತೆ ಇಲ್ಲ ನಿನಗೆ. ಯಾವುದಕ್ಕೆ ಅಳತೆ ಇಲ್ಲ? ಆತ್ಮನಿಗೆ ಅಳತೆ ಇಲ್ಲ. ಆತ್ಮ ಒಂದನ್ನು ಬಿಟ್ಟು ಎಲ್ಲವೂ ಅಳತೆಗೆ ಬಂದಾವ. ಎಲ್ಲವೂ ಅಳತೆಗೆ. ಬ್ರಹ್ಮಲೋಕ, ವಿಷ್ಣುಲೋಕ, ವೈಕುಂಠ, ಯಮಲೋಕ, ಸ್ವರ್ಗಲೋಕ, ಭೂಲೋಕ, ಭುವರ್ನಾಲೋಕ ಕೂಡ ಒಂದು ಅಳತೆಗೆ ಬಂದಾವ. ಇಷ್ಟೇ ಅಗಲ ಇಷ್ಟೇ ಉದ್ದ ಅಂತ ಅಳತಾವಿಲ್ಲ. ಎಲ್ಲ ಲೋಕಕ್ಕೆ ಅಧಿಷ್ಠಾನವಾಗಿರುವಂಥ ಸೀಮೆ ಇಲ್ಲದೆ ಅಸಾಧಾರಣ ಲಕ್ಷಣಗಳನ್ನು ಕೂಡಿದ್ದೀನಿ. ಇವು ಸಾಧಾರಣ ಅಲ್ಲ, ಅಸಾಧಾರಣ. ಸಾಧಾರಣ ಲಕ್ಷಣ ಉಪಾಧಿಗಳಿಗೆ ಹೇಳಕ್ಕೆ ಬರ್ತದೆ.
ಅಸಾಧಾರಣ ಲಕ್ಷಣ ನಿರುಪಾದಿ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಬ್ರಹ್ಮನಿಗೆ ಲಕ್ಷಣಗಳು ಹೇಳಕ್ಕೆ ಬರಂಗಿಲ್ಲ. ತಿಳಿಯೋದಕ್ಕೋಸ್ಕರ ಪಂಚಲಕ್ಷಣವನ್ನು ವಿರುದ್ಧವಾಗಿ ಆತ್ಮಜ್ಞಾನದ ತತ್ವಮಸಿ ಮಹಾವಾಕ್ಯ ನಿಶ್ಚಯವಾಗುವ ಕಾರಣವಾಗಿ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಹೇಳಿದರು. ಅದು ಅನಂತ ಮತವಾದ ಕಡೆ ಲಕ್ಷಣ ಹೋಗಬಾರ್ದಂತ 5 ಲಕ್ಷಣಗಳನ್ನ ಹೇಳಿದರು. ಇವು ನಿಶ್ಚೀಮ ಲಕ್ಷಣ ಅಂತ. ಈ ಲಕ್ಷಣ ಆತ್ಮಗ ಬ್ರಹ್ಮನಿಗೆ ಬಿಟ್ಟರೆ ಬೇರೆ ಯಾರಿಗಿಲ್ಲ ಇವು ಲಕ್ಷಣ. ಹಾಗಾಗಿ ಉಪಮಾನ ಕೊಡಲಿಕ್ಕೆ ಬಾರದವನು. ಯಾವುದೇ ಪ್ರಮಾಣ ಕೊಟ್ಟು ನಿನ್ನನ್ನು ತಿಳಿಯಲಿಕ್ಕೆ ಅಸಾಧ್ಯವಾದುದು. ಯಾಕಂದರೆ ಪ್ರಮಾಣ ದ್ವೈತದಲ್ಲಿ ಕೊಡಕ್ಕೆ ಬರ್ತದೆ. ದ್ವೈತದಲ್ಲಿ ಪ್ರಮಾಣ, ಅದ್ವೈತದಲ್ಲಿ ಅಪ್ರಮಾಣ. ನಮ್ಮ ಕೂಡಲ ಸಂಗಮ ದೇವ ಅಲ್ಲಿ ಪ್ರಮಾಣ ಹೇಳಕ್ಕೆ ಬರೋದಿಲ್ಲ ಅಂತ ನಿಶ್ಚಯ ಮಾಡ್ಯಾರ. ಹಾಗಾಗಿ ನೀನು ಸೀಮೆ ಇಲ್ಲದವನು, ಉಪಮಾನಕ್ಕೆ ನಿಲುಕದವನು ಮತ್ತು ವಿಕಾರವಾಗದೆ ಅವಿಕಾರಿಯಾಗಿರುವನು ಮತ್ತು ಗುಣರಹಿತನಾಗಿ ನಿರ್ಗುಣನಾಗಿದ್ದು ಉಪಾಧಿ ಇಲ್ಲದವನು. ಉಪಾಧಿ ಇಲ್ಲ ಅಂತ ಯಾರಿಗೆ ಹೇಳಬೇಕಾಗ್ತದೆ? ಆ ಉಪಾಧಿ ಇಲ್ಲದ ವಸ್ತು ಯಾವಾಗಲೂ ನಿರ್ಮಲವಾಗಿರ್ತದೆ. ಉಪಾಧಿ ಮಲಿನ ಆಗ್ತದೆ, ನಿರುಪಾಧಿಕ ಮಲಿನಿಲ್ಲ. ಮನಸ್ಸಿಗೆ ಮೈಲಿಗಿಲ್ಲ ಅಂತಾರೆ ಮಹಾತ್ಮರು. ಮನಸ್ಸಿಗೆ ಮೈಲಿಗೆ ಹೇಳಕ್ಕೆ ಬರೋಲ್ತು ಅಂದಾಗ ಬ್ರಹ್ಮನಿಗೆ ಆತ್ಮನಿಗೆ ಮೈಲಿಗೆ ಹೆಂಗೆ ಹೇಳ್ತೀರಿ? ಅದಕ್ಕೆ ನೋಡು, ಈ ಜಗತ್ತು ದೇಹ ಏನದ ಇದು ಒಂದಿಲ್ಲ ಒಂದು ದಿನ ಮಲಿನ ಆಗ್ತದೆ. ನಮ್ಮ ದೇಹ ಮಲಿನ ಆಗ್ತದಿಲ್ಲ. ಮಲಿನ ಆಗದಿದ್ದರೆ ನಿತ್ಯ ಸಂಧ್ಯಾ ವಂದನೆಗಳನ್ನು ಮಾಡ್ತಿದ್ದಿಲ್ಲ, ಸ್ನಾನ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಒಂದು ಕ್ಷಣ ಹೋಗಿ ಬಂದರೆ ಮಲಿನ ಆಗ್ತದೆ ಶರೀರ. ಆದರೆ ಈ ಜಗತ್ತು ಎಷ್ಟೋ ಸಲ ಹುಟ್ಟಿ ಲಯ ಆದರೂ ಕೂಡ ನಿರ್ಮಲವಾಗಿರುವಂಥದ್ದು ಯಾವುದು? ಅದು ಆತ್ಮ. ಹಾಗಾಗಿ ನಿರ್ಮಲನು ಎನಿಸುವ ಪರಮಾತ್ಮಕನು. ನಾ ಹೇಳಿದ ಪರಮಾತ್ಮ ಇಷ್ಟು ಲಕ್ಷಣದಿಂದ ಇರೋನು, ಅಸಾಧಾರಣ ಲಕ್ಷಣವ. ಹಾಗಾಗಿ ಅಂಥ ಲಕ್ಷಣವುಳ್ಳಂಥ ನೀನು ನಿನಗೆ ಯಾವ ರೀತಿಯಿಂದ ಪ್ರಾಪ್ತಿಯಾಗೋದು? ಜನನ ಮರಣ ಅಂತ ಕಿತ್ತು ಹಾಕಿದು. ಯಾವ ರೀತಿಯಿಂದ ವಿಚಾರ ಮಾಡೋದು? ನಿನಗೆ ಜನನ ಮರಣವೇ ಇಲ್ಲ. ಯಾವ ರೀತಿ ಅಂದರೆ ಮತ್ತು ವೇದಾಂತದ ಸತ್ಶಾಸ್ತ್ರ, ಸತ್ ಶ್ರವಣ, ಸದ್ಗುರು, ಈ ತ್ರಿಪುಟಿಗಳಿಂದ ವಿಚಾರ ಯಾವ ಮಾಡ್ತಿದ್ದಿ ಆವಾಗ ಏನಾಗ್ತದಂದರೆ ಅಂತಃಕರಣದಲ್ಲಿ ತ್ರಿವೇಣಿ ಸಂಗಮದ ಸಂಗಮ ಆಗ್ತದೆ. ತ್ರಿವೇಣಿ ಸಂಗಮ ಅಲ್ಲೆಲ್ಲಿ ಮಾಡ್ತಾರಲ್ಲ ಸಂಗಮ ಅಂತ, ಅಂತರಂಗದ ತ್ರಿವೇಣಿ ಸಂಗಮ. ಇವು 3 ಕೊಡ್ಬೇಕು ನೋಡ್ರಿ: ಸದ್ಗುರು, ಸತ್ಶಾಸ್ತ್ರ, ಸತ್ಶ್ರವಣ. ಅದರ ಮುಖಾಂತರ ನೋಡಿದ್ರೆ ನಿನಗೆ ಭವಬಂಧನೆ ಇಲ್ಲ. ಬಂಧನೆ ಇಲ್ಲ ಅಂದರೆ ಬಿಡುಗಡೆಗೆ ಏನು ಪ್ರಯತ್ನ ಮಾಡ್ತಿದ್ದೆ ಅಂತ ಅರ್ಥ. ಹಾಗಾಗಿ ವಿಚಾರ ಮಾಡಿ ನೋಡಲು ಈ ಬಂಧ ಯಾರಿಂದ ಹೇಗೆ ಉತ್ಪತ್ತಿ ಆಯಿತು? ಇಲ್ಲ ಅಂದರೆ ಇಲ್ಲದ್ದು ಹೇಗೆ ನಮಗೆ ತೋರ್ತದ? ಇದಕ್ಕೆ ಕಾರಣ ಏನಂದರೆ ನಿನ್ನಿಂದ ಭವ ಬಂಧವೆನ್ನದು ಎನ್ನದಿರು, ಅನ್ಯರಿಂದ ಎನ್ನದಿರು. ನೀನು ಸುಖ ಅದ್ವಯ ಚಿನ್ನಿಧಿಯಾಗಿ ನಿಷ್ಕಳನಾಗಿ ಪೂರ್ಣತೆಯಂ ನಿತ್ಯನಾಗಿರ್ಪ ಕಥದಿಂದೇ. ಯಾವ ಕಾರಣದಿಂದ ನಿನಗೆ ಬಂಧ ಯಾರಿಂದ ಆಗ್ಯದ ಯಾರಿಂದ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಅಂತಾರವರು. ನಿನ್ನ ಸಲುವಾಗಿ ಭವಬಂಧ, ನನಗೋಸ್ಕರವಾಗಿ ಜನನ ಮರಣ ನನಗಾಗಿ ಆವ್ರಿ ಅಂತೂ ನನಗೆ ಬೇಡ. ಯಾಕೆಂದರೆ ನಿನ್ನಿಂದ ನಿನಗೆ ಬಂಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ನಮಗೆ ಯಾರನ್ನ ಕಟ್ಟಿ ಹಾಕ್ಯಾರಂದ್ರೆ ಇನ್ನೊಬ್ರು ಇರಬೇಕಲ್ಲ. ಮತ್ತು ನೀನು ಬ್ರಹ್ಮ, ನೀನು ಒಬ್ಬನೇ ಇದ್ದೆ ಅಂದಮೇಲೆ ನಿನ್ನ ಯಾರು ಕಟ್ಟಿ ಹಾಕೋರು? ನಿನಗೆ ಯಾರು ಬಂಧನ ಉಂಟು ಮಾಡ್ಯಾರ? ಇಲ್ಲ. ಹಾಗೆ ನೀನು ಸುಖ ಸ್ವರೂಪನು, ಜ್ಞಾನವುಳ್ಳವನು, ನಿರವಯವನೂ ಆಗಿರೋದ್ರಿಂದ ಅಜ್ಞಾನ ಇತ್ತು ಅಂದರೆ ಅಲ್ಲಿ ಬಂಧ ತೋರ್ತದ. ಯಾಕಂದ್ರೆ ಅಲ್ಲಿ ಭ್ರಾಂತಿ ಆದ. ಭ್ರಾಂತಿ ಇಲ್ಲ, ಅಜ್ಞಾನ ಇಲ್ಲ. ನೀನು ಸುಜ್ಞಾನಿಯಾಗಿ ತಿಳ್ಕೊಂಡಾಗ ನೀನು ಅವಯವ ಇಲ್ಲದ ನಿರವಯವನು ಆಗಿರೋಣದಿಂದ ಈ ಅಪರಾಧವನ್ನು ಅಜ್ಞಾನಿಗಳು ಮಾಡುವರೇ ವಿನಃ ಜ್ಞಾನಿಗಳು ಮಾಡುವ ಅಗತ್ಯವೇ ಇಲ್ಲ ಅಂದರು. ಅಜ್ಞಾನಿಗಳು ಮಾಡ್ತಾರೆ. ನನಗೆ ಜನನಾದ, ನನಗೆ ಮರಣಾದ, ನನಗೆ ಸುಖ, ನನಗೆ ದುಃಖ, ಹಲವು ಕಾರಣ ಹೇಳ್ತೀವಲ್ಲ. ಜ್ಞಾನಿಗಳು ಹೇಳಿರೇನು? ಇದೇ ಲೋಕದಲ್ಲಿ, ಇದೇ ಪ್ರಪಂಚದಲ್ಲಿ ನಮ್ಮ ನಿಮ್ಮೆಲ್ಲರ ಸಂಸಾರ ಮಧ್ಯದಲ್ಲಿ ಇದ್ದು ಅವರು ಹೇಗೆ ಇದ್ರು ಅಂತ ಜಲಪತ್ರದಂತೆ ಜೀವನವನ್ನು ಸಾಗಿಸಿ ಹೋದಂಥ ಪುಣ್ಯಾತ್ಮರು ಅವರು ಜ್ಞಾನಿಗಳು. ಆ ಕಾರಣ ನಿನಗೆ ಯಾಕೆ ಇಲ್ಲ ಅಂದರೆ ಒಂದೊಂದು ಸಲ ಬೇರೆಯವರು ನಮ್ಮನ್ನು ಕಟ್ಟಿ ಹಾಕ್ಬೋದು. ಬೇಸರ ಬಂತು ಅಂದರೆ ನಾವೇ ಕಟ್ಟಿಕೊಳ್ಬೋದು. ನಮ್ಮ ಕಾಲು ನಾವು ಕಟ್ಟಕ್ಕೆ ಬರ್ತದಿಲ್ಲ, ನಮ್ಮ ಕೈಯನ್ನು ನಾವು ಪ್ರಯತ್ನ ಮಾಡಿದ್ರೆ ಕಟ್ಟಬೋದು. ಮತ್ತು ನನಗೆ ಬಂಧ ಬೇಕಾಗಿದಪ್ಪ ಅಂದರೆ ಹಗ್ಗ ಕಟ್ಟಿ ಉರುಳನ್ನು ಹಾಕ್ಕೋಬೋದು. ಯಾಕಂದರೆ ಇನ್ನೊಬ್ಬರನ್ನ ಬೇಕು, ಇಲ್ಲ ನೀನು ಸ್ವತಃ ಆದರೂ ಮಾಡಬಹುದು. ಇದಿಷ್ಟೇ ಕೈಲಿ. ತನ್ನಿಂದ ಎನ್ನಲಿಲ್ಲ, ಅನ್ಯರಿಂದ ಎನ್ನಲಿಲ್ಲ. ಯಾಕಂದರೆ ನಿನಗೆ ಕೈ ಕಾಲು ಹಸ್ತಪಾದಾದಿಗಳಾವ, ಆವಿಲ್ಲ. ಇನ್ನೊಬ್ಬರು ಹಸ್ತಪಾದವನ್ನು ನಮಗೆ ಕಟ್ಟಬಹುದು, ಇಲ್ಲಾಂದ್ರೆ ನಮ್ಮ ಕಾಲನ್ನು ನಾವು ಕಟ್ಟಿಕೊಳ್ಳಬಹುದು. ಯಾಕೆ? ಕೈ ಯಾವ, ಕಾಲವ. ನಿನಗೆ ಅವಯವ ಅದೇನು? ಹಸ್ತ ಇಲ್ಲ, ಪಾದ ಇಲ್ಲ, ದೇಹನೇ ಇಲ್ಲ ಅಂದಾಗ, ನಿನ್ನ ಬಿಟ್ಟು ಇನ್ನೊಂದು ವಸ್ತುನೂ ಇಲ್ಲ ಅಂದಾಗ, ಆವ ವಸ್ತುವಿನಿಂದ ಕಟ್ಟಿ ಬಂಧ ಅಂತ ಹೇಳಕ್ಕೆ ಬರೋಂಗಿಲ್ಲ. ನಿನ್ನಿಂದ ಬಂಧನಕ್ಕೆ ನಿನಗೆ ಕೈ ಕಾಲಿಲ್ಲ, ನಿರವಯವ. ಮತ್ತು ಬೇರೆಯಿಂದ ಆದರೆ ಹೇಳಂದರೆ ನಿನ್ನೆ ಬಿಟ್ಟರೆ ಇನ್ನೊಬ್ಬರಿಲ್ಲ. ಆತ್ಮನ ಬಿಟ್ಟು ಯಾರು ನಿಲ್ಲಿ. ಹಾಗಾಗಿ ತನ್ನಿಂದ ಆಗುವುದು ಶಕ್ಯವಿಲ್ಲ. ಯಾಕೆಂದರೆ ಚಿನ್ನಿದಿ ಅಂದರೆ ಜ್ಞಾನ ಸಮುದ್ರ. ಅಜ್ಞಾನದ ಅವಸ್ಥೆಯಲ್ಲಿ ಇವೆಲ್ಲ ನಡೀತಾವ. ನನ್ನ ಕಾಲ ನಾ ಕಟ್ಟಿಕೊಂಡೆ, ನನ್ನ ಕೈ ನಾ ಕಟ್ಟಿಕೊಂಡೆ, ನನ್ನ ನಾ ಉರ್ಲಾಕೊಂಡೆ ಅಂದರೆ ಯಾಕೆ? ಇವೆಲ್ಲ ಅಜ್ಞಾನ ಕಾರ್ಯಗಳು ನಡೀತಾವ. ನೀನು ಹೇಗಿದ್ದೆ ಅಂದರೆ ಸುಜ್ಞಾನಿ ಇದ್ದಿ. ಜ್ಞಾನದಲ್ಲಿ ಈ ಕಾರ್ಯ ನಡೀತಾವೇನು? ಜ್ಞಾನದಲ್ಲಿ ಈ ಕಾರ್ಯ ಎಂದೂ ನಡೆಯುವುದಿಲ್ಲ. ಹಾಗಾಗಿ ತನ್ನಿಂದ ಭವಬಂಧ ಪ್ರಾಪ್ತಿಯಾಗಿಲ್ಲ, ಮತ್ತು ಎರಡನೆಯವರಿಂದ ಕೂಡ ಬಂಧನ ಪ್ರಾಪ್ತಿ ಇಲ್ಲ. ಅಂದ ಮೇಲೆ ನೀನು ಅದ್ವಯ, ಪೂರ್ಣ, ನಿತ್ಯ ಅಂತ ನಂಬುವುದೇ ಇದು ಯೋಗ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅನುಭವಕ್ಕಾದಲ್ಲಿ ಸುಳ್ಳು ಹೇಳಕ್ಕೆ ಹೊಂಟಿಲ್ಲ ಶಾಸ್ತ್ರ, ಅನುಭವಕ್ಕೆ ತರಕ್ಕೆ ಹೊಂಟದ. ಹಾಗಾಗಿ ನಮಗೆ ತನ್ನಲ್ಲಿದ್ದ ಭೇದದಿಂದ ಬರಬೇಕು ಅಂದರೆ ತಾನೊಬ್ಬನೇನು ಭೇದ, ಇನ್ನೊಬ್ಬನು ವೈರತ್ವ ಆದ್ರಿ ಅವನು ನನಗೇನೋ ಮಾಡಿದ ಅನ್ಬೋದು. ಆದರೆ ಇಲ್ಲಿ ಯಾರು, ನಿನಗೆ ಯಾರು ಪ್ರೇಮಿಗಳಿಲ್ಲ, ಯಾರು ವೈರಿಗಳಿಲ್ಲ. ನಿನ್ನ ಬಿಟ್ಟರೆ ಇನ್ನೊಂದು ಯಾವುದು ಇಲ್ಲ. ಇಲ್ಲಂದ್ರೇನು? ನಿನ್ನಂಗೆ ಇರೋದಲ್ಲ ಅಂತ ಅರ್ಥ ಮಾಡಬೇಕು. ಇಲ್ಲ ಇಲ್ಲಂದಲ್ಲಿ ನಿನ್ನಂಗೆ ಇರೋದಿಲ್ಲ. ನಿನ್ನಂಗೆ ಅಲ್ಲದ್ದು ಯಾವುದಾದ ಅದು ತೋರ್ತದ, ಇರ್ತದ, ಮತ್ತು ನಾಶ ಆಗ್ತದೆ. ಯದೃಶ್ಯಂ ತನ್ನಷ್ಟಂ. ಯಾವುದು ಹುಟ್ಟಿ ತೋರ್ತದ ಅದು ನಷ್ಟ ಆಗೋದಲ್ಲ. ಆದರೆ ನೀ ಹುಟ್ಟಿಲ್ಲ, ನೀ ತೋರೋದಿಲ್ಲ, ನಿನ್ನ ನಾಶನಿಲ್ಲ ಅಂತ.
ಯಾಕೆ ತೋರಂಗಿಲ್ರಿ ಅಂತಂದರೆ ಅದು ಸಗುಣ ಆದರೂ ತೋರ್ತಿತ್ತು, ನಿರ್ಗುಣ ಆದದ್ದು. ಕಂಡಿವ್ರಿ ನಾವು, ನೋಡಿವ್ರಿ ನಾವು ಬ್ರಹ್ಮನಂದರೆ ನೀವು ನೋಡಿರಬಹುದು, ಅವ್ರವ್ರಿಗೆ ಬಿಟ್ಟ ವಿಚಾರ. ಅದಕ್ಕೆ ಆವ ಕಣ್ಣಲ್ಲಿಂದ ನೋಡಿದ ಬ್ರಹ್ಮ ಅಂದ್ರೆ ನಾವು ಏನಾರ ನೋಡಿವಂದ್ರೆ ಅದು ಕಾಣಬೇಕಲ್ಲ, ಸಗುಣ ಇದ್ರೆ ಕಾಣ್ತದ. ಮತ್ತು ನಾನು ನೋಡಿದೆ ನೀನು ನೋಡಿದೆ ಅಂತ ಹೇಳಿದ್ರೆ ಆ ನಿಜವಾದ ಬ್ರಹ್ಮನ ನೋಡಿಲ್ಲ, ಬ್ರಹ್ಮ ಕಲ್ಪನೆಯನ್ನು ನೋಡ್ಯಾರಷ್ಟೆ. ಬ್ರಹ್ಮನ ಕಲ್ಪನೆ ನೋಡಿರ್ಬೋದು, ಸುಳ್ಳಂತಲ್ಲ. ಆ ಬ್ರಹ್ಮನ ನೋಡೋಕ್ಕಾಗಲ್ಲ. ಅದು ನೋಡ್ಯಾರಂದ್ರೆ ಶಾಸ್ತ್ರಕ್ಕೆ ವಿರುದ್ಧ ಆಗ್ತದೆ, ಅನುಭವಕ್ಕೆ ವಿರುದ್ಧ ಆಗ್ತದೆ. ಆಮೇಲೆ ವೇದ ವಾಕ್ಯಕ್ಕೆ ಚ್ಯುತಿ ಬರ್ತದ. ನಮಗೇನ ಬರಲಿ, ವೇದ ವಾಕ್ಯಕ್ಕೆ ಚ್ಯುತಿ ಬರಬಾರದು. ಬಂದರೆ ಏನಾಗ್ತದೆ ಅಂದರೆ ನವ ನರಕ ಪ್ರಾಪ್ತಿ ಆಗ್ತದಂತ ಶಾಸ್ತ್ರಗಳು ಬರೆದ. ಹಾಗಾಗಿ ಇಲ್ಲಿ ನೀನು ಪೂರ್ಣನಾಗಿದ್ದ ಕಾರಣ ನೀನು ಯಾವಾಗಲೂ ನಿತ್ಯವಾಗಿ ಇರೋವನೇ ವಿನಃ ಬೇರೆ ವಸ್ತುಗಳು ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರಲ್ಲ. ನೀನು ಹುಟ್ಟಿದ್ರೆ ನೀನು ಸಾಯ್ತಿದ್ದಿ, ನೀವು ಹುಟ್ಟಿಲ್ಲ ಅಂದಮೇಲೆ ನೀವು ಸಾಯೋದಿಲ್ಲ ಅಂದಮೇಲೆ ಹುಟ್ಟು ಸಾವು ಇಲ್ಲ ಅವಂತ. ನಿನಗೆ ಹುಟ್ಟು ಸಾವು ಇಲ್ಲ, ಎಲ್ಲಿದೆ ಅಂದರೆ ಅದು ನಿನ್ನ ಭ್ರಾಂತಿಯಲ್ಲಿ ಆದ ವಿನಃ ಆ ಭ್ರಾಂತಿಯನ್ನು ಕಳೆದುಕೊಳ್ಳೋಕ್ಕೋಸ್ಕರವಾಗಿ ಬೆಳಕು, ಕತ್ತಲೆಗೆ ಬೆಳಕು ಹೇಗೆ ವೈರಿ, ಭ್ರಾಂತಿಗೆ ವೈರಿ ಯಾವುದು ಅಂದರೆ ಜ್ಞಾನವೇ ವೈರಿ. ಅಜ್ಞಾನಕ್ಕೆ ಜ್ಞಾನವೇ ವೈರಿ. ಕರ್ಮ ಅಜ್ಞಾನಕ್ಕೆ ಸ್ನೇಹ ನೋಡ್ರಿ. ಕಳ್ಳಗ ಸ್ನೇಹ ಆದಂಗೆ ಅಜ್ಞಾನಕ್ಕೆ ಕರ್ಮಕ್ಕೆ ಗೆಳೆತನ ಭಾಳ ಆಗ್ತದೆ. ಅದಕ್ಕೆ ಕರ್ಮ ಮಾಡೋರ ಮೇಲೆ ಆರೋಪ ಭಾಳ ಬರಂಗಿಲ್ಲ. ಇದಕ್ಕೆ ನಿಂತವರಿಗೆ ಭಾಳ ಎಡರು ತೊಡೋ ಬರ್ತವೆ. ಯಾಕಂದ್ರೆ ಅರ್ದು ನೋಡುವವನು ಹರಸಿ ನೋಡುವವನು ಭಗವಂತನು. ನಿನಗೆ ತಿಕ್ಕಿ ನೋಡ್ತಾನೆ, ಸುಮ್ಮನೆ ಹೇಳ್ತಾನಂತ ಬಿಡಂಗಿಲ್ಲ. ಏನು ವೇಷಗಾರರ ನಟನೆ ಅಲ್ಲ, ಆಟ ಅಲ್ಲ ಇದು. ಬ್ರಹ್ಮಜ್ಞಾನ ಬ್ರಹ್ಮವಿದ್ಯಾದ ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಅನಂತ ಜನ್ಮದಿಂದ ಭವಬಂಧನದಲ್ಲಿ ಭವಸಾಗರದಲ್ಲಿ ಬಿದ್ದು ಎದ್ದು ಒದ್ದಾಡುವಂಥ ಒಬ್ಬ ಜೀವಿಯನ್ನು ಉದ್ಧಾರ ಮಾಡುವಂಥ ಶಕ್ತಿ ಗುರುವಾಕ್ಯದಲ್ಲಾದ. ಆ ಗುರುವಾಕ್ಯದ ಮತ್ತು ಬ್ರಹ್ಮವಿದ್ಯೆಯಲ್ಲಿ ಇದೆ ವಿನಃ ಜ್ಞಾನದಲ್ಲೇ ಇದೆ. ಅದಕ್ಕೆ ಜ್ಞಾನ ದೇವತು ಕೈವಲ್ಯ ಅಂದರವರು. ಹಾಗಾಗಿ ಯಾವ ರೀತಿ ವಿಚಾರ ಮಾಡಿದರೂ ನಿನ್ನಲ್ಲಿ ದ್ವೈತವೇ ಇಲ್ಲ ಅಂದ್ಬಿಟ್ರು. ದ್ವೈತ ಅಂದರೆ ಎರಡೇ ಇಲ್ಲ ಅಂದಮೇಲೆ 84 ಲಕ್ಷ ಎಲ್ಲಿ ತರ್ತದೆ? ಆದರೆ ಅಲ್ಲಿ ಹೇಗಾಗಿದೆ ಅಂದರೆ ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಅರ್ಜುನಿಗೆ ಶ್ರೀಕೃಷ್ಣ ಹೇಳುವಂಥ ಸಂದರ್ಭದಲ್ಲಿ ಎಲ್ಲ ಜೀವಿಗಳಲ್ಲಿ ಎಲ್ಲ ಲೋಕದವರ ಒಡಲಲ್ಲಿ ಸಾಕ್ಷಿಯಾಗಿ ನಿರಾಕಾರ ನಿರ್ಗುಣನಾಗಿ ಯಾರಿಗೂ ಕಾಣದಂತೆ ಗೂಢವಾಗಿ ಗುಪ್ತವಾಗಿ ಇರುವವನೇ ಆತ್ಮ. ಯಾರಲ್ಲೆಲ್ಲ ಆತ್ಮ? ಎಲ್ಲರೆಲ್ಲ ಅದಲ್ಲ. ಮತ್ತು ಯಾಕೆ ಕಾಣವಲ್ಲ? ಕಾಣಬೇಕಾಗಿತ್ತಲ್ರಿ. ಇಲ್ಲಂದ್ರೆ ಆ ಪ್ರಶ್ನೆ ಇದ್ದ ಮೇಲೆ ಯಾಕೆ ಕಾಣಂಗಿಲ್ಲ ಅಂದರೆ ಅದು ಇದೆ. ಹೇಗಿದೆ ಅಂದರೆ ಚಾಲಕರಹಿತ ವಾಹನದಂತೆ. ಇವತ್ತು ಬೆಳಗ್ಗೆ ಯಾರು ಫೋನ್ ಮಾಡಿದಾಗ ನೆನಪು ಬಂತು. ಚಾಲಕ ಅಂದರೆ ಡ್ರೈವರ್ ಇಲ್ಲದೆ ವಿಮಾನಗಳು ಓಡ್ತಾವ, ಡ್ರೈವರ್ ಇಲ್ಲದೆ ರೈಲುಗಳು ಓಡ್ತಾವೆ. ಈಗ ಡ್ರೈವರ್ ಇಲ್ಲದೆ ಕಾರುಗಳು ಓಡುವಂಥ ವ್ಯವಸ್ಥೆ ಬಂದದ. ಆ ಓಡೋದಿಲ್ಲೇನು? ವಿಮಾನ ಓಡ್ತದ, ಇಳಿತದ, ಏರ್ತದ, ರೈಲು ನಿಲ್ತದ, ಓಡ್ತದ, ಕಾರು ನಿಲ್ತದ, ಓಡ್ತದ, ಎಲ್ಲ ಮಾಡ್ತದಲ್ಲ. ಎಲ್ಲ ಕರ್ಮ ಮಾಡ್ತಿಲ್ಲ ಅದು. ಆ ಕರ್ಮ ಯಾರ ಅಧೀನದಲ್ಲಿ ನಡೆದದೀಗ? ಚಾಲಕಂತಿಲ್ಲ, ಚಾಲಕ ಇಲ್ಲಲ್ಲ ಅಲ್ಲಿ.
ಚಾಲಕಿದ್ರೆ ಅವರು ಡ್ರೈವರ್ ಪೈಲಟ್ ಆನ, ಮತ್ತು ರೈಲ್ವೆ ಡ್ರೈವರ್ ಆನ, ಕಾರ್ ಡ್ರೈವರ್ ಆನ ಅಂತ ಹೇಳ್ಬೋದಾಗಿತ್ತು. ಇಷ್ಟಿಲ್ಲೇ ನಮ್ಮ ಗಾಡಿ ನಡೆದವಲ್ಲಪ್ಪ. ಹುಟ್ಟಿನಿಂದ ತಾಯಿ ಗರ್ಭದಿಂದ ಪ್ರಾರಂಭವಾಗಿ ಈ ವಯಸ್ಸಿನವರೆಗೂ ನಮ್ಮ ಗಾಡಿಗಳು ಓಡದವಲ್ಲ, ನಡೀತಾವಲ್ಲ. ಇದು ಅಣುವಿನಿಂದ ನಡೆಸೋರು ಯಾರು? ಯಾರನ್ನ ಆರಂತಿ ಅವ್ರು ಯಾರು ಕಾಣವಲ್ರು. ಕಾಣೋದಿಲ್ಲ ಅಂದ್ರೂ ಕೂಡ ಅವರ ಶಕ್ತಿ ಇಲ್ಲ ಅಂದ್ ನೋಡ್ರಿ. ಶಕ್ತಿ ವಿಮಾನದಲ್ಲಿ ಅಳವಡಿಸ್ಯಾರ. ಮನುಷ್ಯ ಇಲ್ಲ, ಶಕ್ತಿ ಅದ. ಮನುಷ್ಯನಿಗೆ ಆಕಾರ ಅದ, ಶಕ್ತಿ ನಿರಾಕಾರ ಅದ ನೋಡ್ರಿ. ಮನುಷ್ಯ ಇಲ್ಲಾಂದ್ರೆ ಅವನ ಶಕ್ತಿ ಇಲ್ಲನಲ್ಲಿ. ಶಕ್ತಿ ಇದ್ರೆ ಮಾತ್ರ ನಡಿತೇವ. ಅರಂಗ ಇಲ್ಲಿ ಆತ್ಮ ನಮಗೆ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ ಅಂದರೆ ಅವನು ಸಗುಣದಿಂದಲ್ಲ, ಶಕ್ತಿ ರೂಪದಿಂದ ಎಲ್ಲರ ಒಳಗೆ ಗೂಢವಾಗ್ಯಾನ, ಗುಪ್ತ. ಅದಕ್ಕಾಗಿ ಓಡೋದು ನಿಂತಿಲ್ಲ, ಓಡಿಸೋನು ಕಾಣಂಗಿಲ್ಲ. ಅದ್ರಾಗ ನಮ್ಮ ಒಡಲೊಳು ಎಲ್ಲೆಲ್ಲಿ ಓಡಕತ್ತೀವಿ, ಓಡೋದು ನಿಂತಿಲ್ಲ, ಓಡಿಸೋನು ಕಾಣಂಗಿಲ್ಲ. ಓಡಿಸೋವನು ಜೀವಾತ್ಮ, ಅದನ್ನು ಸಾಕ್ಷಿಯಾಗಿ ನೋಡೋವನು ಪರಮಾತ್ಮ. ಇಬ್ಬರಾಗ ಒಬ್ಬರನ್ನ ಕಾಣಬೇಕಲ್ರಿ. ಇಲ್ಲಿ ಪ್ರಶ್ನೆ ಅದ. ಅಲ್ಲಿ ಡ್ರೈವರ್ ಒಬ್ಬನೇ ಇರ್ತಾನ, ಅವನಿಲ್ಲ, ಕಾಣಂಗಿಲ್ಲ, ಆ ಪ್ರಶ್ನೆ ಬೇರೆ. ಇಲ್ಲಿ ಇಷ್ಟು ಜೀವ ಜಂತುಗಳ ಒಡಲೊಳು ಇದ್ದು ಒಬ್ಬರಿಗೂ ಕಾಣಲಾರ್ದಂಗೆ ಗುಪ್ತ ಅನ್ನಲ್ಲ. ಕಾರಣ ಏನಂದರೆ ಜೀವಾತ್ಮ ಅಂತ ಹೇಳ್ಬೋದಾಗಿತ್ತಲ್ಲ. ಜೀವಾತ್ಮ ಅಂತ ಹೇಳಕ್ಕೆ ಬರೋಂಗಿಲ್ಲ. ಜೀವಾತ್ಮ ಪರಮಾತ್ಮನ ಸ್ವರೂಪನ. ಪರಮಾತ್ಮನಿಗೆ ಆಕಾರ ಇಲ್ಲ ಅಂದರೆ ಜೀವಾತ್ಮನಿಗೆ ಆಕಾರ ಇಲ್ದು ಬಂತು. ಹಾಗಾಗಿ ಇಲ್ಲಿ ಹೆಂಗಂದ್ರೆ ಸರ್ವಭೂತೇಶು ಗೂಢ, ಎಲ್ಲರ ಸಾಕ್ಷಿಯಾಗಿ ನೋಡೋವನಷ್ಟೇ. ಅವನು ಕರ್ಮನೂ ಮಾಡೋವಲ್ಲ, ಕರ್ಮಕ್ಕೆ ಫಲಗಳಂತ ಪಾಪ ಪುಣ್ಯನೂ ಇಲ್ಲ. ಪಾಪ ಪುಣ್ಯ ಇಲ್ಲ ಅಂದಮೇಲೆ ಅದರ ಫಲಗಳಾದ ಜನನ ಮರಣ ಕೂಡ ಇಲ್ಲ. ಈ ರೀತಿ ನೀ ತಿಳಿದುಕೋ ಅಂತ ಹೇಳ್ತಾ ಬಂದರು. ಮತ್ತು ನನ್ನ ಬಿಟ್ಟು ಯಾರಿಲ್ರಿ, ನಾನೇನಿಲ್ಲ, ನನ್ನಿಂದ ನನಗೆ ಬಂದ ಹಾಗದಂತ ಇಷ್ಟಾದರೂ ಹೇಳ್ರಿ ಅಂತ ಪ್ರಶ್ನೆ ಮಾಡಿದರೆ, ನೋಡು, ತನ್ನಿಂದ ಬಂಧವೆಂದೊಡೆ ತನುರಹಿತನು. ನಿನ್ನಿಂದ ನಿನಗೆ ಬಂದ ಹಾಗಂದ್ರೆ ನಿನಗೆ ಶರೀರ ಎಲ್ಲ ಹೆಂಗೆ ಕಟ್ತದೆ, ಹೆಂಗೆ ಬಿಚ್ಚುತ್ತದೆ ಅಂತ. ಬಂದ ಎಂದೊಡೆ ತನುರಹಿತನು, ಭಿನ್ನಾತ್ಮಕನು ತಾನೇ. ನೀನು ಹೆಂಗದಿ ಶರೀರಕ್ಕಿಂತ ಭಿನ್ನವಾಗಿದ್ದಿ ನೋಡು, ಬೇರೆ ಶರೀರ ನೀನೇನು. ಅದಕ್ಕೆ ಬಹಳ ಸಲ ಹೇಳೋದಂದರೆ ಮನೆಯೊಳಗಿನ ಬಯಲು ಮನೆಯೊಳಗೆ ಆಧಾರವಾಗಿ. ಬಯಲಾದ ಬಯಲಿಗೆ ಸಂಬಂಧ ಅದ, ಮನೆಯೊಳಗಾದ ಮನೆಗೆ ಸಂಬಂಧ ಆಗಿಲ್ಲ. ಅದರಂತೆ ತನ್ನಿಂದ ಕಟ್ಟಿಕೊಳ್ಳಲು ಶಕ್ಯವಿಲ್ಲಾಗಿ ನಿನ್ನಿಂದ ನೀನು ಕಟ್ಟಿಕೊಳ್ಳಕ್ಕೆ ಬರೋದಿಲ್ಲಪ್ಪ. ಯಾಕಂದರೆ ಎದರಿಂದ ಕಟ್ಟಿದೆ ಅಂತ ಹೇಳಿ ನನಗೆ. ಮತ್ತು ಯಾವುದರಿಂದ ನೀ ಕರ್ಮ ಮಾಡಿದಿ? ಕರ್ಮ ಮಾಡೋಕೆ ಶರೀರ ಬೇಕಲ್ಲ. ಶರೀರ ಇಲ್ಲ, ಕರ್ಮ ಮಾಡ್ಯಾನಂದ್ರೆ ಅದು ಏನಾಗ್ತದಂದರೆ ಅಪಹಾಸ್ಯ ಆಗ್ತದೆ. ಅದಕ್ಕಾಗಿ ಇಲ್ಲಿ ಅಭಿನ್ನಾತ್ಮಕನು, ತನುರಹಿತನು ಅಭಿನ್ನಾತ್ಮಕನು ಅಂದರೆ ನೀನು ಅಭೇದ. ಶರೀರ ಎಲ್ಲವೂ ಭೇದದಿಂದ ಕೂಡ ನೋಡು. ನಿನ್ನ ಶರೀರ ಇದ್ದಂಗೆ ನನ್ನದಿಲ್ಲ, ನಂದಿದ್ದಂಗೆ ನಿಂದಿಲ್ಲ. ಪ್ರತಿಯೊಂದಕ್ಕೂ ಭೇದ. 84 ಲಕ್ಷ ಜೀವರಾಶಿಗಳು ಭೇದ ಭೇದ ಭೇದ. ಅದೆಲ್ಲ ಜೀವರಾಶಿಗಳಲ್ಲಿ ಅಭೇದವಾಗಿ ನೀನೇ ಇದ್ದಿ ನೋಡು, ನೀನೇ ಇದ್ದಿ. ಹಾಗಾಗಿ ತನ್ನ ಮೂಲಕ ಬಂಧನ ಮಾಡಿಕೊಳ್ಳುವುದಕ್ಕೆ ಬರುವುದೇ ಇಲ್ಲ. ಇದು ಅಸಂಭವವಾದದ್ದು. ಆ ಕಾರಣ ನಿನಗೆ ಬಂಧವೆನ್ನಲಿಲ್ಲ.
ನೀವು ಹೆಂಗೆ ಹೇಳ್ತೀರಿ ಬಂದ್ ಆಗ್ಯದ ಅಂತ? ಆದಂಗೆ ಆಗ್ಯದ ಅಂತ ಅನ್ಬೇಕು ಶಾಸ್ತ್ರದಲ್ಲಿ. ಬಂದ ಹೆಂಗಾಗ್ಯದ ಅಂದರೆ ಆದಂಗೆ ಆಗ್ಯದ, ಕುದುರೆಗೆ ಕಾಲು ಕಟ್ಟಿದಂಗೆ ಆಗ್ಯದ. ಯಾಕಂದರೆ ಬಹುದಿನದ ಸಂಸ್ಕಾರದಿಂದ ಅದು ಕಾಲು ಕಟ್ಟದಿದ್ದರೂ ಕೂಡ ಕಟ್ಟಿದಂಗೆ ಆಗ್ಯದ. ವಿನ ಅದಕ್ಕೆ ಓಡಿಸಿದ್ರೆ 2 ಕಾಲು ಎತ್ತದ ಇವನು ಮುಂದಕ್ಕೆ ಹೆಜ್ಜೆ ಇಡಂಗಿಲ್ಲ. ಯಾಕೆ? ಹಿಂದಿನ ಕಾಲು ಕಟ್ಟ್ಯಾರಂತ ಅದಕ್ಕೆ ಭ್ರಮೆ ಆಗ್ಯದ. ಅದಕ್ಕೇನು ಮಾಡಿದ? ಬಿಚ್ಚಿದಂಗೆ ಮಾಡ್ಬೇಕು ಅಷ್ಟೇ. ಕಟ್ಟಿದ್ರೆ ಪೂರ್ಣ ಬಿಚ್ಚಕ್ಕೆ ಬರ್ತದೆ, ಬಿಚ್ಚಿದಂಗೆ ಮಾಡಿದ್ರೆ ಅಷ್ಟೇ. ಆವಾಗ ಮತ್ತೆ ನಗ ಮೇಲೆ ಕುಂತ ತಕ್ಷಣ ಓಡ್ಲಿಕ್ಕೆ ಪ್ರಾರಂಭ ಆಯ್ತು ನೋಡಿ. ಹಂಗೆ ಇಲ್ಲಿ ಭ್ರಮೆ ಆಗ್ಯದ, ಭ್ರಾಂತಿ ಆಗ್ಯದ. ನನಗೆ ಅನ್ಯರನ್ನು ನೋಡಿ 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 ಅವೆಲ್ಲ ಪರರ ಆರೋಪಗಳೆಲ್ಲ ಸ್ವಂತ ನಮ್ಮ ಮೇಲೆ ನಾವು ಹಾಕಿಕೊಂಡ ಕಾರಣ ನಮಗೂ ಕೂಡ ಬಂದ್ ಆದಂಗೆ ಆಗ್ಯದ. ಅದನ್ನು ನಿಶ್ಚಯವಾಗಿ ತಿಳಿದು ಹೋಗ್ಬೇಕಾದ್ರೆ ಇಂದ ಹೋಗ್ಯವಲ್ಲ ಶರೀರಕ್ಕೆ. ಎಷ್ಟೋ ಜನ ಊರಲ್ಲಿ ಸಾಯ್ತಾರೆ, ನಾವು ಸತ್ತಿವೇನು? ಎಷ್ಟೋ ಜನ ಹುಡ್ತಾರೆ, ನಾವು ಹುಟ್ಟಿದಂಗೆ ಆಗ್ಯದೇನು? ಹೇಗೆ ಪರಶರೀರ ಧರ್ಮಗಳು ಹುಟ್ಟುತ್ತಾವ ಹೋಗ್ತಾವ, ಎಲ್ಲವನ್ನ ನೀನು ನೋಡ್ತಿಲ್ಲ. ಅದರಂತೆ ನಿನ್ನ ಶರೀರ ಹಲವು ಸಲ ಹುಟ್ಟ್ಯದ, ಹಲವು ಸಲ ಸತ್ತದ. ಹೋಗು, ಒಂದೇ ಸಲ ಅಲ್ಲ. ಧರಣಿ ಏನೆಲ್ಲ ಒಂದರಲ್ಲ. ಅಂದಾಗ ಏನಾಗ್ಯದ? ಇಲ್ಲಿವರೆಗೂ ಕಾಲು ಕಟ್ಟಿದ ಕುದುರೆ ಆದಂಗೆ ನೀನು ಬಂಧನ ಆಗಿತ್ತು. ಈಗ ಗುರುಶಾಸ್ತ್ರದಿಂದ ಬಿಚ್ಚಿದಂಗೆ ಆದಮೇಲೆ ನನಗೆ ಯಾವ ರೀತಿ ಬಂಧ ಏನಲಿಲ್ಲ ಅಂತ ಹೇಳಿದರು. ಇಲ್ರಿ, ನನ್ನಿಂದ ಸರಿ ನನಗೆ ಅವಯವ ಇಲ್ಲ ಅಂತೀರಿ, ಬೇರೆ ಎರಡನೇವರಿಂದ ಏನಾದರೂ ಬಂಧ ಆಗಿದೇನು ಸ್ವಲ್ಪ ವಿಶೇಷವಾಗಿ ಹೇಳ್ರಿ ತಿಳಿಯುವಂಗಂದ್ರೆ, ಅನ್ಯರಿಂದ ಎಂದೊಡೆ ಅನನ್ಯ ಅದ್ವಯ ಆತ್ಮನಳು ಅನ್ಯರಿಲ್ಲಾಗಿ ಕಟ್ಟುವರೇ ಇಲ್ಲ. ಧನ್ಯ ಮೈತ್ರಿ ನೀನಿಂತು ವಿಚಾರಿಸಲು ಅನ್ಯರಿಂದವೇ ಬಂಧನವೆನಲಿಲ್ಲ. ಮೈತ್ರಾದೇವಿಯ ಪ್ರಶ್ನೆಗೆ ಯಜ್ಞವಲ್ಕ ಮಹರ್ಷಿಗಳು ಧನ್ಯ ಧನ್ಯ ಅಂತಾರೆ, ಕೃತಾರ್ಥ ಅಂತ. ಎಂಥ ಇಷ್ಟು ಕ್ರಮವತ್ತಾಗಿ ಎಲ್ಲಿಯೂ ಕೂಡ ಎಳ್ಳು ಕಾಳಿನಷ್ಟು ಸಂಶಯ ಉಳಿಯದಂಗೆ ಕೆದರಿ ನೀನು ಪ್ರಶ್ನೆ ಮಾಡ್ತಿದ್ದಿ ಅಂದರೆ ನೀನು ಎಂಥ ಪುಣ್ಯಾತ್ಮಳಿದ್ದಿ. ಹಾಗಾಗಿ ತನಗಿಂತ ಅನ್ಯ ಅಂದರೆ ಎರಡನೆಯವರಿಂದ ಆದ ಅಂದರೆ ನಿನ್ನ ಬಿಟ್ಟು ಬೇರೆಯವರಿಲ್ಲಲ್ಲ. ನೀನು ಹೇಳಂತ್ರಿ ಇಲ್ಲಂತಲ್ಲ, ಬೇರೆ ಯಾರು ನಾರಾಯಣಲ್ಲಿ ಇಲ್ಲ. ಯಾಕಂದರೆ ಶ್ರುತಿ ಪ್ರಮಾಣ ಮೂಲಕ ಬೇರೊಬ್ಬರಿಲ್ಲದ ಒಂದೇ ವಿಧವಾದ ನಮ್ಮ ನಿಜ ಶ್ರುತಿ ಯುಕ್ತಿ ಸ್ವಾನುಭಾವದಿಂದ ಒಂದೇ ಪ್ರಕಾರ ಆದಿಲ್ಲ. ಮನೆ ಹಲವು ಪ್ರಕಾರ, ಮನೆಯೊಳಗಿನ ಬಯಲು ಒಂದೇ ಪ್ರಕಾರ. ಅದಂತೆ ಲೋಕದಳು ಶರೀರಗಳು ಅನೇಕ ಪ್ರಕಾರ. ಶರೀರದ ಒಳಗಿರುವಂಥ ನಿರಾಕಾರ ಪರಬ್ರಹ್ಮ ಅದು ಒಂದೇ ಪ್ರಕಾರ. ಪಾಪಿಯಲ್ಲಿ ಅವನು ದೊಡ್ಡವನು ಸಣ್ಣವನಂತಿಲ್ಲ, ಪುಣ್ಯಾತ್ಮರಲ್ಲಿ ದೊಡ್ಡವನು ಸಣ್ಣವರಂತಿಲ್ಲ, ದೇವತೆಗಳಲ್ಲಿ ದೊಡ್ಡವರು ಸಣ್ಣವರಂತಿಲ್ಲ. ಅವೆಲ್ಲ ಉಪಾದಿಯಿಂದ ದೊಡ್ಡವು ಸಣ್ಣವಾಗ್ಯಾವ. ಅವಕ್ಕೇನು ಕಾರಣ ಅಂದರೆ ಇಂದ ಹಲವಾರು ರೀತಿ ಹೇಳ್ಯಾರ. ಪಾಪ ಪುಣ್ಯ ಸಂಬಂಧದಿಂದ ಒಂದು ದೊಡ್ಡವಾಗ್ಯಾವ, ಒಂದು ಸಣ್ಣ ಶರೀರ ಆಗ್ಯಾವ. ಒಂದು ದರಿದ್ರ ಆಗ್ಯಾನ, ಒಬ್ಬ ಶ್ರೀಮಂತ ಆಗ್ಯಾನ. ಅವೆಲ್ಲ ಎದಕ್ಕೆ ಸಂಬಂಧ ಅಂದರೆ ಪಾಪ ಪುಣ್ಯಕ್ಕೆ ಸಂಬಂಧ ವಿನಃ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅದ್ವಯನಾದ ಪರಬ್ರಹ್ಮ ಒಂದೇ ಸಂಬಂಧ. ಅದ್ವೈತಕ್ಕೆ ಸಂಬಂಧ ಅಂತ ಪರಬ್ರಹ್ಮ ಒಂದೇ, ಬೇರೆ ಅದನ್ನದು ಇಲ್ಲ. ಅದರಿಂದ ಎರಡನೆಯವರು ಇಲ್ಲದ ಕಾರಣ ನಿನಗೆ ಕಟ್ಟೋರೂ ಇಲ್ಲ. ಆ ಕಾರಣ ಧನ್ಯ ಮೈತ್ರಿ ಅಂದರೆ ಕೃತಾರ್ಥಳಾದ ಜನ್ಮವನ್ನು ತೊಟ್ಟು ಈ ಭೂಲೋಕದಲ್ಲಿ ಬಂದು ನೀನು ಸಾಧನೆ ಮಾಡಿ ಕೃತಕೃತ್ಯ ಅಂದರೆ ಹುಟ್ಟಿದ್ದು ಯಾವುದಕ್ಕೋಸ್ಕರ?
ಅದನ್ನು ಪಡ್ಕೊಂಡು ಇಲ್ಲಿಗೆ ನಿಂದು ಭವಚಕ್ರ ಏನದ ನಿಂತು ಹೋಯ್ತು ಅಂತ ಕೃತಾರ್ಥಳಾದೆ. ಹಾಗೇ ವಿಚಾರಿಸಲ್ಲಂದ್ರೆ ವಿಚಾರ ಮಾಡಿ ನೋಡಲು ಕೂಡ ನೀನು ನಿನ್ನಲ್ಲಿ ಇಲ್ಲ, ಪರರು ಇಲ್ಲ, ನಾನು ನೀನೆಂಬ ಭೇದವೇ ಇಲ್ಲ, ದ್ವೈತವೇ ಇಲ್ಲ. ಅದ್ವೈತದಲ್ಲಿ ಯಾವುದನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ. ಆ ಕಾರಣ ಜಡ ಮೂರ್ತದಳು ಬಂಧವದು ಒಪ್ಪಲೋ ಅಹುದು, ಪಿಡಿದು ನಿನ್ನನು ಎಡಗೈಯನ್ನು ಜಡಿದು ಕಟ್ಟಿದರಾರು ಚಿದ ಅಮೂರ್ತ ಪರಿಪೂರ್ಣದೊಡಲು ನೀನು ಅದನ್ನು ಅರಿವ ಎಲ್ಲವೂ ಮಿಥ್ಯಾ ಅಂತ ದೃಷ್ಟಾಂತ ಕೊಟ್ಟಬಿಟ್ರು ಅವರು. ಹೆಂಗಂದ್ರೆ ಶರೀರ ಏನದಂದ್ರೆ ಜಡ, ಇದರ ಜಡ ಅದಲ್ರಿ, ಜಡ ಅದ, ಇದಕ್ಕೊಂದು ಸಗುಣ ರೂಪ ಅದ. ಮುಹೂರ್ತ ಅಂದ್ರೆ ರೂಪ. ಜಡ ಅಂತ ಯಾವ್ದಕ್ಕೆ ಅನ್ಬೇಕ್ರಿ? ಶ್ವೇತ ಇತರ ಗತ್ಯ ಶೂನ್ಯತ್ವಂ ಜಡಾತ್ವಂ, ಸ್ವ ಈ ಥರ. ಹಾಗಾಗಿ ನೀನು ಒಂದು ಮುಹೂರ್ತದಿಂದ ಆ ಗಳಿಗೆಯಲ್ಲಿ ಒಂದು ಆಕಾರವನ್ನು ತೊಟ್ಟು ಇಲ್ಲಿ ಬಂದವು ನೀನು. ನಾವೆಲ್ಲ ಒಂದು ಮುಹೂರ್ತ ಅದಲ್ಲ ತಾಯಿ ಗರ್ಭದಲ್ಲಿ, ಆ ಮುಹೂರ್ತದಲ್ಲಿ ಬಂದು ನಾವೊಂದು ಆಕಾರ ತೊಟ್ಟು ಇಲ್ಲಿಗೆ ಬಂದೀವಿ ಅಂದಾಗ ಆ ರೀತಿ ಆಕಾರದಿಂದ ಬಂದದ್ದು ಯಾವುದಾದ ಅಲ್ಲಿ ಬಂಧವದನು ನಿನ್ನ ಕಟ್ತಾರ ಬಿಚ್ಚುತ್ತಾರಂತ ಒಪ್ಪಬಹುದು, ಹೌದಲ್ಲ? ಆದರೆ ನಿನ್ನನ್ನು ಹಿಡಿದು ಎಡಗೈಯನ್ನು ಬಿಗಿದು ಕಟ್ಟಿದರಾರು? ಶರೀರಿಲ್ಲ, ಆಕಾರಿಲ್ಲ, ಮುಹೂರ್ತ ಇಲ್ಲ, ಸಗುಣಿಲ್ಲ, ಯಾರು ಕಟ್ತಾರ? ಅದಕ್ಕೆ ಬಂಧವನ್ನು ಉಂಟು ಮಾಡುವವರು ಯಾರು ಇಲ್ಲವೇ ಇಲ್ಲ. ಹಾಗಾಗಿ ನೀನು ಜ್ಞಾನ ಸ್ವರೂಪವಾದ ಆಕಾರವಿಲ್ಲದ ಪರಿಪೂರ್ಣದ ಒಡಲು. ಆ ಕಾರಣದಿಂದ ಎಲ್ಲವೂ ಮಿಥ್ಯೆ ಅಂದರೆ ನಿನಗಾದಂಥ ಇಲ್ಲಿಯವರೆಗೂ ಬಂಧವೆಲ್ಲವೂ ಸುಳ್ಳು. ಬಂಧನವೇ ಸುಳ್ಳು ಅಂದ್ರು ನೋಡ್ರಿ. ಹಾಗಾಗಿ ಈಗಿದ್ದರೂ ತನಗೆ ಸಂಬಂಧವು ಬಂದಿರುವುದೆಂಬ ಭ್ರಾಂತಿ ರೂಪವಾಗಿರುತ್ತೆಂಬ ಭಾವ. ಇಷ್ಟೆಲ್ಲ ಇದ್ರೂ ಕೂಡ ಸಂಬಂಧ ಆಗದಂದ್ರೆ ನಿನಗಿಡಿದ ಭ್ರಾಂತಿ, ಅಜ್ಞಾನದಿಂದ ಸಂಬಂಧ ಅದ. ಜ್ಞಾನ ಯಾವ ಪಕ್ಕ ಆಯ್ತಿಲ್ಲ, ಈ ಸಂಬಂಧ ಎಲ್ಲ ಕಳಚಿ ಬಿಡ್ತಾರೆ ನೋಡ್ರಿ. ಜ್ಞಾನಿಗಳಿಗೆ ತಮ್ಮ ದೇಹದ ಸಂಬಂಧ, ದೇಹಕ್ಕೆ ಸಂಬಂಧಪಟ್ಟಂತ 25 ತತ್ವಗಳ ಸಂಬಂಧವೇ ಅವರು ಕಳ್ಕೊಂಡಿರ್ತಾರೆ ಜ್ಞಾನಿಗಳು. ಇನ್ನು ಲೋಕದವರ ಸಂಬಂಧ ಎಲ್ಲಿರ್ತದಂತ ಅವರಿಗೆ ವಿಚಾರ ಮಾಡಿ ನೋಡಿದ್ರೆ, ನಾವು ಶಾಸ್ತ್ರ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಲೋಕದವರ ಸಂಬಂಧ ಯಾರವ್ರಿಗೆ? ಅದು ಅದೇ. ಮತ್ತು ನರ್ತಕಿ ಹೇಗೆ ಅಂದರೆ ಹಾಗೆ ಅಂತ. ನಿಜವಾದ ಲಕ್ಷ್ಯವನ್ನು ತನ್ನ ಜಲ ತುಂಬಿದ ಕುಂಭದಳು ನಿಜ ಲಕ್ಷ್ಯ ಬಿಟ್ಟ ನರ್ತಕಿಯಂತೆ. ಅಷ್ಟೇ ವಿನ ಅದನ್ನು ಬಿಟ್ಟು ಹೆಚ್ಚಿಗೆ ಹೇಳಕ್ಕೆ ಬರಂಗಿಲ್ಲ ಅಲ್ಲಿ. ಅದು ಆತ್ಮಜ್ಞಾನಿಗಳ ಭಾವವನ್ನು ನಾ ಇಲ್ಲಿ ಹೇಳಕತ್ತೀನಿ, ಆತ್ಮಜ್ಞಾನಿಗಳು. ಹಾಗಾಗಿ ನಿನಗೆ ಯಾರು ಕಟ್ಟೋರು ಇಲ್ಲ ಅಂತ ತಿಳ್ಕೋ, ಭ್ರಾಂತಿಯಿಂದ ಇನ್ನು ಆದಂತ. ಆರು ನಿನ್ನಯ ಕಾಲ್ಗೆ ಕಾರಣ ಮುಳಿದು ಅವಿಚಾರದಿಂದವೇ ಸಂಕಲೆಯ ನಿಕ್ಕಿ ಭೂರಿ ದುಃಖವನ್ನು ಉಣಿಸುವರು ಅರಿದು ತಿಳಿ ಮಿಥ್ಯೆ ಆರೈ ನೀನು ಅದ್ವೈತವುದಾಗಿ ಅಂತ ಇಲ್ಲಿ ಮತ್ತೆ ಅಲ್ಲಿ ಕೈದು ಹೇಳಿದ್ರು, ಇಲ್ಲಿ ಕಾಲಿಗೆ ಹೇಳ್ತಾರೆ. ಮೊದಲೇ ಹೇಳಿ ನಾನು ಅದನ್ನ. ಕಾರಣ ಬೆಳೆದು ಯಾರಿಗಾದರೂ ಕೈಗಾಗಲಿ ಕಾಲಿಗಾಗಲಿ ಬೇಡಿ ಹಾಕಬೇಕಾಗಿದ್ರೆ ಒಂದು ಕಾರಣದಿಂದ ಹಾಕ್ತಾರೆ. ಸುಮ್ಮನೆ ಊರಾಗಿರೋರೆಲ್ಲ ಬೇಡಿ ಹಾಕ್ತಾರೇನು? ಯಾರು ಒಂದು ಅಪರಾಧ ಅಂತಕ್ಕಂಥ ಕಾರಣ ಅದ, ಆ ಕಾರಣಕ್ಕಾಗಿ ಅದು ಮಾಡ್ತಾರೆ, ಒಪ್ತೇನೆ. ಮತ್ತು ನೀನು ಅಪರಾಧನೆ ಮಾಡಿಲ್ಲ, ತಪ್ಪೇ ಮಾಡಿಲ್ಲ ಅಂದರೆ ನಿನ್ನ ಕಾಲುಗಳಿಗೆ
ಯಾರು ಬೇಡಿ ಹಾಕ್ತಾರಪ್ಪ? ಒಂದು ವೇಳೆ ಬೇಡಿ ಹಾಕಿದ್ರು ಅಪ್ಪಿ ತಪ್ಪಿ ಅಂದರೆ ಅವನ್ನ ಸಸ್ಪೆಂಡ್ ಮಾಡ್ತಾರೆ SP DSP DIGಗಳು. ಅವನಿಗೆ ಯಾಕೆ ಹಾಕಿದ್ದು ಬೇಡಿ ಅಂತ. ಮತ್ತು ಇಲ್ಲೇ ಇವರಿಗೆ ಯಾಕೆ ಹಾಕಿದಂತ ಕೇಳ್ತಾರಂದರೆ ಅಲ್ಲಿ ಸುಮ್ಮನೆ ಬಂಧ ಮಾಡ್ಯಾರಂದರೆ ಆ ಸುಮ್ಮನಿರ್ತಾರನ್ನ ಅಲ್ಲಿ. ಹಾಗಾಗಿ ಇಲ್ಲಿ ನೀನು 6 ನಿನಗೆ ದುಃಖವನ್ನು ಉಂಟು ಮಾಡುವವರು, ಉಣಿಸೋ ದುಃಖ ಕೊಡೋರು ಯಾರು ಅಂತ ನಿನಗೆ ಇಲ್ಲೇ ಪ್ರಪಂಚದಾಗ ಹೇಳ್ತೀವಿ, ಮಠದಾಗನೂ ಹೇಳ್ತೀವಿ. ಮಠದಾಗ ನಮಗಿಲ್ರಿ, ಆರಾಮಿಲ್ಲ, ಸರಿಗಿಲ್ಲ ಅಂದರೆ ಏನೋ ಒಂದು ಆರೋಪ. ಗುರುಗಳು ಶಿಷ್ಯರ ಮೇಲೆ ಮಾಡಬಹುದು, ಶಿಷ್ಯರು ಗುರುಗಳೆಲ್ಲ ಮಾಡಬಹುದು, ಭಕ್ತರಲ್ಲಿ ಮಾಡಬಹುದು, ಆ ಪ್ರಶ್ನೆ ಬೇರೆ. ಮತ್ತು ಮನೆಯಲ್ಲಿ ನಮ್ಗೆ ಬಂಧ ಭಾಳ ಅದರಿ ಅಂದರೆ ಹೆಂಡ್ರಿಂದಿರ್ಬೋದು, ಮಕ್ಕಳಿಂದಿರ್ಬೋದು, ಸೊಸೆಯಿಂದಿರ್ಬೋದು, ಏನಾದ ಕಾರಣ ಅದು. ನೀನಿದ್ದು ನನಗೆ ಬಂಧ ಆಗ್ಯದ ಅಂತ ಹೇಳ್ತಾರೆ. ಯಾರಿಂದ ಆಯ್ತು ನಿನಗೆ? ನಿನಗೆ ಶಿಷ್ಯರಿಂದ ಆಗ್ಯದೋ ಭಕ್ತರಿಂದ ಆಗ್ಯದೋ? ಇಲ್ಲ, ನೀನೊಬ್ಬನೇ ಅದ್ವೈಯನಾದ ಪರಮಾತ್ಮ ಸ್ವರೂಪನೇ ಇದ್ದಿ. ಆ ಕಾರಣದಿಂದ ನಿನಗೆ ಯಾರು ದುಃಖ ಕೊಡುವವರಿಲ್ಲ. ಕಾರಣ ಚೆನ್ನಾಗಿ ವಿಚಾರ ಮಾಡಿ ನೋಡು. ವಿಚಾರಿಸಲ್ಲ ಅಂದರೆ ಚೆನ್ನಾಗಿ ವಿಚಾರ ಮಾಡಂದ್ರೆ ಅವರು ಪ್ರಪಂಚ ಎಷ್ಟು ಕೋಟಿ ಜನ್ಮ ಎತ್ತಿ ಬಂದೀವಿ ಗೊತ್ತಿಲ್ಲ. ಅಷ್ಟು ಜನ್ಮ ಎತ್ತಿ ಬಂದು ಆ ಪ್ರಪಂಚ ಜ್ಞಾನ ಇದ್ರೂ ಕೂಡ ಈ ಜನ್ಮದಲ್ಲಿ ಮತ್ತೆ ತಿಳ್ಕೊಂಬೋದು ಇನ್ನೂ ಗೊತ್ತಾಗಿಲ್ಲ. ಪೂರ್ಣ ಪ್ರಪಂಚದ ಗೊತ್ತಾಗಿಲ್ಲ ಇನ್ನ. ಎಷ್ಟು ಕೋಟಿ ಜನ್ಮ ಆಗ್ಯಾವಲ್ಲ ಅಂದಾಗ ಹಿಂಗೆ ಕುಂತು ಹಿಂಗೆ ಎದ್ದೇಳಿದ್ರೆ ಬ್ರಹ್ಮಜ್ಞಾನಿಯಾಗಿ ನಾನು ಆತ್ಮ ಅಂತ ನಿನಗೆ ಅನುಭವಕ್ಕೆ ಬರಬೇಕಾದ್ರೆ ಪಕ್ಕ ವಿಚಾರ ಮಾಡಿ ನೋಡು. ಪಕ್ಕ ಮಾಡು. ಪಕ್ಕ ವಿಚಾರ ಮಾಡಿ ಆಗಿತ್ತು ಅಂದರೆ ಕ್ಯಾಕೆ ಹೊಡಿ. ಏನು ತಪ್ಪದ? ಆಗಿಲ್ಲ ಅಂದರೆ ಬಾ ಮಿಚ್ಕೊಂಡು ಸುಮ್ಮನೆ ಕುಂದ್ರಂತ. ಈಗ ಕ್ಯಾಕೆ ಹೊಡಿತಾರೆ ಇಲ್ಲಾಂದರೆ ಮಂದಿ ಅಲ್ಲಿ ಯಾಕೆ ಕ್ಯಾಕೆ ಹೊಡಿತಾರೆ ನೋಡಪ್ಪ ಅಂತಾರಿಲ್ಲ. ಅಂದರೆ ಏನೋ ಒಂದು ಕಾರಣ ಅದಲ್ಲಿ ನಡೆದ ಅಂತ ಗೊತ್ತಾಗ್ತದೆ. ಇಲ್ಲಿ ಆತ್ಮಜ್ಞಾನಿಗಳು ಕೂಡ ಅಷ್ಟೇ. ಅವರು ತಮ್ಮ ಆನಂದದ ಕೇಕೆ ಹಾಕ್ತಾರಂದ್ರೆ ಅಲ್ಲಿ ಏನೋ ನಡೆದಂತೆ ಕವ. ಸುಮ್ಮನಿದ್ರೆ ಯಾರು ಹೋಗ್ತಾರೆ ಅಲ್ಲಿಗೆ? ಆ ಕಾರಣದಿಂದ ನಿನಗ ಅಖಂಡ ಏಕರಸವಾದ ನೀನಿದ್ದಿ, ಬಂಧ ಇಲ್ಲಪ್ಪ, ಮೋಕ್ಷ ಇಲ್ಲ. ಮತ್ತು ನಿನಗ ಕರಚರಣಾದಿಗಳಂದರೆ ಕೈ ಇಲ್ಲ ಕಾಲಿಲ್ಲ ಅಂದ ಮೇಲೆ ಬೇಡಿ ಯಾರ ಕೈಗೆ ಹಾಕ್ಬೇಕು, ಯಾರ ಕಾಲಿಗೆ ಬೇಡಿ ಹಾಕ್ಬೇಕು? ಇಲ್ಲಲ್ಲ. ಅದರಂತೆ ಇದನ್ನು ತಿಳ್ಕೊಂಡದ್ದೇನದ, ಸರ್ವವು ನೀ ತಿಳಿದದ್ದು ಸುಳ್ಳಾದಂದ್ರು. ಮಿಥ್ಯೆ ಅಂದ್ರೆ ಏನು? ಸುಳ್ಳನ್ನು ಸತ್ಯ ಅಂತ ತಿಳ್ಕೊಂಡಿ, ಸತ್ಯವನ್ನು ಸುಳ್ಳು ಅಂತ ತಿಳ್ಕೊಂಡಿ. ಮಹಾತ್ಮರು ನಿಶ್ಚಯ ಮಾಡಿ ಹೇಳಿದರು, ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂದರು. ನಾವು ಎಷ್ಟೇ ಶಾಸ್ತ್ರ ಕೇಳಿದ್ರು ಕೂಡ ಮತ್ತೆ ಜಗತ್ತು ಸತ್ಯ ಅಂತಲೇ ಹೋಗ್ತೀವಿನ ಮಿಥ್ಯ ಅಂತ ತಿಳ್ಕೊಂಡು ಅದರಂಗ ನಡೆ ತಂದುಕೊಂಡು ಇರೋರು ಜಗತ್ತಿನಲ್ಲಿ ಸಿಗುವುದು ಬಹು ದುರ್ಲಭವು. ಇಲ್ಲ ಅಂತ ಹೇಳಿಲ್ಲ, ದುರ್ಲಭ ಅಂದ್ರೆ ದುರ್ಲಭೋ ಮಹಾಜನ ಆಶ್ರಯಂ ಅಂದರು. ಅಂಥ ಮಹಾಜ್ಞಾನಿಗಳ ಆ ಒಂದು ಇರುವಿಕೆಯಲ್ಲಿ ಇರ್ತಕ್ಕಂಥ ಮಹಾಜ್ಞಾನಿಗಳ ಆಶ್ರಯ ನಮಗೆ ಸಿಗಬೇಕಾಗಿದ್ರೆ ಬಹು ದುರ್ಲಭ ಅಂದ್ರೆ. ಮನುಷ್ಯ ಜನ್ಮ ಬರೋಕ್ಕೇನು ದುರ್ಲಭ ಅಂದ್ರೆ ಎಷ್ಟು ಸಲ ಬಂದಾಗವ ಏನು ಯಾವನಿಗೆ ಗೊತ್ತು. ಮತ್ತು ಎಷ್ಟು ಸಲ ಬಂದು ಹೋಗ್ಯಾವ, ಎಷ್ಟು ಸಲ ಮೋಕ್ಷದ ಅಪೇಕ್ಷೆ ಬಂದು ಹೋಗಿರ್ಬೋದು. ಆದರೆ ಅಂಥ ಆತ್ಮಜ್ಞಾನಿಗಳು ಶರೀರ ಇರುವುದರೊಳಗಾಗಿ, ಅಪೇಕ್ಷೆ ಇರುವುದರೊಳಗಾಗಿ ಎಲ್ಲ ಕೂಡಿ ಬರೋದು ಕಠಿಣದ. ಬಂದಂಥ ಸಂದರ್ಭದಲ್ಲಿ ಆತ್ಮಜ್ಞಾನಿಗಳ ಸಂಘ ಸಿಗೋದು ಬಹುದುರ್ಲಭ. ಅದಕ್ಕೆ ಮಹಾತ್ಮನಾದ ಆಚಾರ್ಯ ಶಂಕರರು ಸತ್ಸಂಗ ನಿಸ್ಸಂಗತ್ವ, ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ಸಂಗ ಅಂದ್ರೆ ಅವರು ಸತ್ ಅಂದ್ರೆ ಏನು? ಯಾವಾಗಲೂ ಇರೋದು. ಆ ವಸ್ತುವಿನ ಸಂಘ ಯಾವಾಗ ನಿನಗಾಯ್ತು ಅಂದರೆ ಇದು ನಿಸ್ಸಂಗ ಆಗ್ತದೆ ನೋಡು.
ಜಗತ್ತಿನ ಹಾವ ಭಾವ, ನಂದು ನಿಂದು, ನನ್ನವರು ತನ್ನವರು, ಕೆಟ್ಟವರು ಒಳ್ಳೆಯವರು, ಶ್ರೇಷ್ಠ ಕನಿಷ್ಠ, ಜಾತಿ ಕುಲ ವರ್ಣ ಆಶ್ರಮ ಇವೆಲ್ಲ ಭೇದ ಯಾವಾಗ ಹೋಗ್ತಾವಂದ್ರೆ ಸತ್ಯದ ಸಂಘಕ್ಕೆ ಹೋದ್ರೆ ಮಾತ್ರ ಇವು ನಿಸ್ಸಂಗ ಆತಾವ. ಆವಾಗ ನಿರ್ಮಲ ತತ್ವ ಅಂದ್ರೆ ಅವರು ಆ ಪರಿಶುದ್ಧವಾದ ತತ್ವ ಏನಾಗ್ತದಂದ್ರೆ ನಿನಗೆ ಮುಂದಿನ ಕೆಲಸ ಮಾಡ್ತದೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಮುಂದಿನ ಸೂತ್ರದಲ್ಲಿ ಖುಷಿಯಾಗಿ ಮುಂದಿನ ಸೂತ್ರ ಇಲ್ಲ, ಅದು ಇದು ಕೊಟ್ಟಾರ. ಹೌದು, ಖುಷಿಯಾಗಿ ಭವ ಬಂದವದು ಮೋಕ್ಷವೆಂಬುದು ಖುಷಿ. ಜನನೇ ಸುಳ್ಳು ಅಂದಾಗ ಮರಣ ಸತ್ಯ ಅಂತ ಹೆಂಗೆ ಓದ್ತದೋ ಕೋಡಿ ಅಂತಾರೆ ಅವರು. ಹುಟ್ಟ್ಯಾನಂದ್ರೆ ಇವತ್ತೆಲ್ಲ ನಾಳೆ ಸತ್ತನಂದ್ರೆ ಎಲ್ಲ ನಂಬ್ತಾರ, ಅನುಭವ ಅದ. ಹೌದಲ್ಲ? ಅವನು ಹುಟ್ಟೇ ಇಲ್ಲ ಅಂದಮೇಲೆ ಖುಷಿಯಾಗಿ ಭವ ಬಂದವದು, ಹುಟ್ಟೇ ಇಲ್ಲ ನೀನು ಸಾಯವನಲ್ಲ, ಸುಳ್ಳಾಯ್ತಿಲ್ಲ. ಆದ ಮತ್ತು ಮೋಕ್ಷ ಎಂಬುದು ಖುಷಿ, ಇದು ಸುಳ್ಳು ನೋಡು. ಮತ್ತು ಏನಾಯ್ತು? ಇದೆಲ್ಲ ಯಾಕೆ ಕೇಳಿದ್ರು ನಿನ್ನ ಭ್ರಮೆ ಹಿಂದೆ. ಇದ್ದಕ್ಕಿದ್ದಂಗೆ ನಿನ್ನ ಸತ್ಯದ ಸಂಘ ನಿನಗೆ ಆಗಿತ್ತಂದ್ರೆ ಇಷ್ಟೆಲ್ಲ ಹೇಳಕ್ಕೆ ಪ್ರಮೇನೇ ಇಲ್ಲ ಅಂತ. ಯಾರು ಇಷ್ಟು ಕಷ್ಟಪಡೋದು ಬೇಕಾಗಿದ್ದಿಲ್ಲ. ಋಷಿ ಮುನಿಗಳು, ಗುರುಗಳು, ಸಂತರು, ಶರಣರು, ಬಸವಾದಿ ಪ್ರಮುಖರು ಯಾಕೆ ಇಷ್ಟು ಕಷ್ಟಪಟ್ಟರು? ನಿನಗೆ ಆಗ್ಯದಲ್ಲಪ್ಪ. ಸುಳ್ಳಾದದ್ದು ಸತ್ಯ ಆಗ್ಯದ, ಸತ್ಯ ಆದದ್ದು ಸುಳ್ಳಾಗ್ಯದ. ಈಗ ಸತ್ಯನೇ ಸುಳ್ಳು ಅಂತ ನಿನಗೆ ತಿಳಿಸಿ ಹೇಳಕ್ಕೆ ಇಷ್ಟೆಲ್ಲ ಬೇಕಾಗ್ಯದ. ನಿನ್ನ ಬ್ರಹ್ಮನ ಮಾಡೋಕ್ಕಲ್ಲ. ಬ್ರಹ್ಮನ ಮಾಡೋಕ್ಕೆ ಯಾವ ಗುರುಗಳಿಗೆ ಬರಂಗಿಲ್ಲ ನೋಡ್ರಿ, ಯಾರಿಗೆ ಬರಂಗಿಲ್ಲ. ಬ್ರಹ್ಮನ ಮಾಡೋಕ್ಕಿಲ್ಲ. ಬ್ರಹ್ಮ ಉಪದೇಶ ಮಾಡಿ ಬ್ರಹ್ಮ ಸ್ವರೂಪವನ್ನು ಹೇಳ್ತಾರೆ. ಬ್ರಹ್ಮನ ಮಾಡ್ಬೇಕಾದ್ರೆ ನೀವು ಮೊದಲು ಬ್ರಹ್ಮ ಅಲ್ಲ ಅಂದರೆ ಬ್ರಹ್ಮನ ಮಾಡಕ್ಕೆ ಬರ್ತದೆ. ನಿನಗೆ ಒಂದು ಹೆಸರು ಇಟ್ಟರಪ್ಪ ತೊಟ್ಟಲ್ದಾಗ, ಅದು ಬೇಡ ಅಂದರೆ ಇನ್ನೊಂದು ಹೆಸರು ಇಡಕ್ಕೆ ಬರ್ತದೆ. ಅದು ನೀ ಇದ್ದೆ ಅಂತ ಅರ್ಥ ಅಲ್ಲ. ಹೌದಲ್ಲ? ಮತ್ತು ಇಲ್ಲಿ ನೀನೇ ಬ್ರಹ್ಮ ಇದ್ದಿ, ಮತ್ತು ನಿನಗೆ ಬ್ರಹ್ಮ ಅಂತ ಮತ್ತೆ ಇನ್ನೊಂದು ಹೆಸರು ಬೇರೆ ಇಡಕ್ಕಿಲ್ಲ, ಅದು ಇಲ್ಲ. ಅದಕ್ಕಾಗಿ ನಿನ್ನ ಭ್ರಮೆಯಿಂದೇ ಪೆಸರವಿಟ್ಟು ಎಸೆಯುವುದು ನಿಜದಂತೆ. ನಿನಗೇನಾಗ್ಯದ? ವಿಪರೀತ ಜ್ಞಾನ ಆಗ್ಯದ ನಿನಗೆ. ಅದಕ್ಕಾಗಿ ಇದು ವಿಪರೀತ ಜ್ಞಾನ ಅನ್ನೋದು ಒಂದೇ ಜನ್ಮಕ್ಕೆ ಆಗಿದ್ರೆ ಇಷ್ಟು ಕಷ್ಟಪಡಬೇಕಾಗಿದ್ದಿಲ್ಲ. ಹಲವು ಜನ್ಮದಿಂದ ಬಳ್ಳಿ ಬೆಳೆದಂಗೆ ಬೆಳಕಾಂತ ಬಂದದು. ಅದಕ್ಕೆ ಇಷ್ಟು ಒಟ ಬೀಜದಂತೆ ಒಂದು ಸಣ್ಣ ಬೀಜ ದೊಡ್ಡ ವೃಕ್ಷ ಆಗಿ ಹೆಂಗೆ ಬೆಳೆದ, ಒಂದು ಸಣ್ಣ ಬಳ್ಳಿ ಎಷ್ಟು ಹಬ್ಬ್ಯದ, ಅದರಂತೆ ನಿನ್ನ ಭ್ರಮೆಯಿಂದ ವಿಪರೀತ ಜ್ಞಾನದಿಂದ ನಿನಗೆ ಹಬ್ಬಿಕೊಂಡದ. ನನಗೆ ಜನನಾದ ಮರಣಾದ ಬಂದ ಆಗ್ಯದ, ಮೋಕ್ಷ ಬೇಕು ಅನ್ನೋದು ಭ್ರಮೆ. ಆ ಕಾರಣದಿಂದ ಇದೆಲ್ಲ ನಿನಗೆ ಶೋಭಿಸುವುದು. ಅದಕ್ಕೆ ಭ್ರಮೆ ಮೂಲಕ ಸತ್ಯ ಆದವಿನ ಬ್ರಹ್ಮಜ್ಞಾನದಿಂದ ಮಿಥ್ಯ ಆದ. ಭ್ರಮೆಯಿಂದ ಸತ್ಯ. ಹಗ್ಗದಾಗ ಹಾವು ಎಲ್ಲಿವರೆಗೆ ಸತ್ಯ? ಇರುವಂಥ ಹಗ್ಗದಲ್ಲಿ ಇಲ್ಲದ ಹಾವಿನ ಭ್ರಾಂತಿ ಎಲ್ಲಿವರೆಗಾದ ಅಲ್ಲಿವರೆಗೆ ಹಾವು ಸತ್ಯನೇ. ಹಾವು ಸತ್ಯನೇ ನಿನಗೆ ಆದೇನು ಇಲ್ಲ, ಇಲ್ಲದ ತೋರ್ತದಿಲ್ಲ. ತೋರಿದ್ದು ಮತ್ತೆ ಯಾವಾಗ ನಾಶ ಆಗ್ತದ? ವಿಚಾರ ಮಾಡಿ ಅದು ಹಾವು ಹೌದಲ್ಲ ಅಂತ ವಿಚಾರ ಮಾಡಿದ ಹಾವಲ್ಲ ಅಂದಾಗ ಇರೋದೊಂದೇ ಹಗ್ಗ. ಅದು ಮಾಡೋದು ಬಿಟ್ಟು ಬೇಕಾದಷ್ಟು ಕರ್ಮ ಮಾಡೋ, ಜಪ ಮಾಡೋ, ತಪ ಮಾಡೋ, ಯೋಗ ಮಾಡೋ ಹೋಗ್ತದೇನೋ ಅದು ಭ್ರಾಂತಿ.
ಅದಕ್ಕೆ ವಿಚಾರ ಮಾಡಿ ಹೇಳ ಜ್ಯೋತಿಯ ಬಲದಿಂದ ತಮ್ಮನ್ನದು ಕೇಳಂದ್ರು ನೋಡು. ಜ್ಯೋತಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು. ಆ ಕಾರಣದಿಂದ ನಿಜದಂತೆ ನಿನಗೆ ಕಾಣಿಸ್ತದ, ವಿಚಾರ ಮಾಡಿದ್ರೆ ನಿನಗೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇದು ಹೇಳ್ತಾ ಬಂದರು. ಹಾಗೆ ಮುಂದುವರೆದು ಮಹಾತ್ಮರು ಅದರಿಂದೇ ಏನು ಶಂಕೆ ಮಾಡ್ತಾರೆ, ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಶಾಸ್ತ್ರಗಳು ಇವೆಲ್ಲ ಹೇಳಿದ್ನಲ್ಲ ಮೊದಲು, ಇವೆಲ್ಲ ಮತ್ತು ಇವು ಇದು ಸತ್ಯ ಅಂತಿದ್ದೋ ಸುಳ್ಳು ಅಂತಿದ್ದೋ ರೀ ಅಂತ ಮೈತ್ರಾದೇವಿ ಯಜ್ಞವಲ್ಕ ಮಹರ್ಷಿನ ಕೇಳ್ತಾಳೆ, ಬಿಡಂಗಿಲ್ಲ ಆಕಿ. ಮತ್ತು ಇವೇ ಸತ್ಯ ಅನ್ಬೇಕು, ಇವು ಸುಳ್ಳು ಅನ್ಬೇಕು ಅಂತ ಕೇಳಿದರೆ, ಅದರಿಂದೇ ಬಂಧ ಶಾಸ್ತ್ರದ ಮುಕ್ತಿ ಪೇಳ್ವ ಶಾಸ್ತ್ರದ ಗತಿ ದ್ವಯಮಿವು ತನ್ನೋಳು ಪದವಿಡಲು ಅರಿಯದು ಎಂಬುದು ಅರಿದಾತನೇ ಪದುಳದಿಂದವೇ ತನ್ನನ್ನು ತಾನು ಅರಿದಾತ. ಅದಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಲ್ಲ, ದೇಹವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಹೋಗ್ಬೇಕು. ಸಾಮಾನ್ಯ ಬಳಸುವಲ್ಲ 3 ಶಬ್ದಗಳು ಸುಮಾರು 20 ವರ್ಷದಿಂದ. ಅದಕ್ಕಾಗಿ ಬಂಧವನ್ನು ಪ್ರತಿಪಾದನೆ ಮಾಡುವಂಥ ಶಾಸ್ತ್ರಗಳವ. ವೇದಾಂತ ಬಿಟ್ಟರೆ ಬಂಧವೇ ಪ್ರತಿಪಾದನೆ ಮಾಡುವಂಥ ಶಾಸ್ತ್ರಗಳು. ಮತ್ತು ಇನ್ನು ವೇದಾಂತಿಗಳು ಮುಕ್ತಿ ಪೇಳುವ ಶಾಸ್ತ್ರ ಎರಡಾವಿಲ್ಲ. ಬಂಧ ಹೇಳುವಂಥ ಶಾಸ್ತ್ರಗಳು ಉಂಟು, ಮೋಕ್ಷದ ಮುಕ್ತಿಯನ್ನು ಹೇಳುವಂಥ ಶಾಸ್ತ್ರಗಳು ಉಂಟು. ಇವೆರಡೂ ಶಾಸ್ತ್ರಗಳ ಗಮನವು ಅಂದರೆ ಗಮನ ಅಂದ್ರೇನು, ಹೋಗೋದು ಬರೋದು. ಎಲ್ಲಿ ಹೋಗಿ ಬರ್ತದ ಅಂದರೆ ಇವು ದೇಹದ ಇಂದ್ರಿಯಾದಿಗಳ ಒಳಗೆ ಕರ್ಣದಿಂದ ಮನುಷ್ಯನೊಳಗೆ ಬುದ್ಧಿಯೊಳಗೆ ಹೋಗಿ ಬರೋವಿನ ಆತ್ಮನನ್ನು ಮುಟ್ಟವಲ್ಲಿವು ಅಂತ ಆತ್ಮಗೆ ಹೇಳಿದ ಶಾಸ್ತ್ರ. ಆತ್ಮಗೆ ಬಂದಾಗಿದ್ರೆ ಮೋಕ್ಷ ಶಾಸ್ತ್ರ ಹೇಳಕ್ಕೆ ಬರ್ತಿತ್ತು. ಇವು ಎರಡು ಹೇಳಿರಲ್ಲಂದ್ರೆ ಮತ್ತು ಅಲ್ಲಿ ಹೋಗ್ಬೇಕಲ್ಲ. ಹಾಗಾಗಿ ಇವು ಏನು ಮಾಡೋದು ಅಂದರೆ ತಾತನು ಹೇಳ್ತದ, ಶಾಸ್ತ್ರಕ್ಕೆ ಬರ್ದಾರ. ದಾರಿ ಹಿಡಿದು ಹೊಂಟಿದ್ದ, ಹೋಗಲ್ಕ ಕಾಲ ದಾರಿಯಲ್ಲಿ ಚಪ್ಪಲಿದ್ದ, ಒಂದು ಮುಳ್ಳು ನಡೀತು, ಸಣ್ಣ ಮುಳ್ಳು. ಆವಾಗ ಅದು ನೋವು ಕೊಡ್ತದಿಲ್ಲ, ಬಂಧ ಮಾಡ್ತದೆ ತಿರುಗಾಡಕ್ಕೆ ಓಡಾಡಕ್ಕೆ. ಆವಾಗ ನೋಡಿದ ಮುಳ್ಳು ತೆಗಿಬೇಕಾದ್ರೆ ಏನು ಮಾಡಬೇಕು, ಚಿಮಟಿಗಿದ್ದಿಲ್ಲ, ಪೆನ್ನ ಇದ್ದಿಲ್ಲ. ಅದೇ ಗಿಡದ ದೊಡ್ಡ ಒಂದು ಹಸಿ ಮುಳ್ಳು ತಾಂಡು ಕಾಲಾಗ ನೆಟ್ಟು ಸಣ್ಣ ಮುಳ್ಳನ್ನು ಕಿತ್ತಿ ಹಾಕಿದ ಮೇಲೆ ಒಂದು ಮುಳ್ಳು ಜೋಬೆ ಇಟ್ಕೊಂಡು ಒಂದು ಹೋಗಿತೇನೆ ನಾನು. ಕಾಲಲ್ಲಿ ನೋವು ಕೊಡೋದು ಹೋಗೋದು, ಮುಳ್ಳನ್ನು ತೆಗೆದ ಅದೇನದ ಮುಳ್ಳು, ಆ ಮುಳ್ಳನ್ನು ಸಹಾಯ ಮಾಡಿದಂಥ ಜೋಬನಿಟ್ಕಂತಾನೆ. ಎರಡೂ ಏಕ ಸಮಾನವಾಗಿ ಹೆಂಗೆ ಹೋಗಿತಾನಿಲ್ಲ, ಎರಡೂ ಬಿಡ್ತಾನಂತ. ಹಾಗೆ ಅದನ್ನು ಕಿತ್ತ ಬಳಿಕ ಎರಡನ್ನ ಮುಳ್ಳನ್ನು ಹೊಗಿತಾನೆ ಅವನು. ಅದರಂತೆ ಬಂಧ ಮೋಕ್ಷಗಳೆರಡು ತನ್ನಲ್ಲಿ ಮಿಥ್ಯೆಯಾಗಿರ್ತವೆ. ಇವುಗಳ ವಾರ್ತೆ ನಿನ್ನಿಲ್ಲ. ಬಂಧದ ಶಾಸ್ತ್ರಗಳು ಕಾಲ ಚುಚ್ಚಿದ ಮುಳ್ಳು, ಮೋಕ್ಷದ ಶಾಸ್ತ್ರ ತೆಗ್ದು ಹಾಕೋದು, ಇವೆರಡನ್ನ ಬಿಟ್ಟಾಕೋದು. ಯಾಕಂದರೆ ನಿನಗೆ ಬಂಧ ಇಲ್ಲ, ನಿನಗೆ ಮೋಕ್ಷ ಇಲ್ಲ. ಹೀಗೆ ತಿಳಿದವನೇ ಅಂದರೆ ಯಥಾರ್ಥವಾದ ಜ್ಞಾನ ಆದವನೇ ತನ್ನನ್ನು ತಾನು ತಿಳಿದವನು. ನೋಡಿ, ನಾವು ತಿಳಿದೀವಿ, ನೀವು ತಿಳಿದೀವಿ, ಅವರು ತಿಳಿದಾರೆ, ಇವಳು ತಿಳಿದಾರೆ. ಒಬ್ರಿಗೊಬ್ರು ಒಮ್ಮೊಮ್ಮೆ ಆಕಾಶಕ್ಕೆ ಹೋಯ್ತಾರೆ ಕೇಳೋ ಮಂದಿ. ಏನು ವಾರಿ ನೀವು ಅಲ್ಲಿ ಹೋಗಿರಂತಾರ, ಮತ್ತು ಅಲ್ಲಿಂದ ಮೇಲೆ ಇವರೇ ಹೋಗಿ ಬಿಟ್ಟಾಕ್ತಾರೆ. ಅವ್ರು ಬಿಡಂಗಿಲ್ಲ, ಮೇಲೆ ಹೋಗಿರ್ತಾರೆ ಪಾಪ. ಏರಿಸ್ಯಾರ ಯಾಕೆ ಬಿಡ ಮತ್ತು ಕುಂತಿರ್ತಾರೆ. ಅದು ಏರಿಸಿದವರು ಹೋಗಿ ಮತ್ತೆ ಬಿಟ್ಟಾಕ್ತಾರೆ, ದಬ್ಬಿ ಬಿಡ್ತಾರೆ. ಹಾಗಾಗಿ ಈ ರೀತಿ ಯಥಾರ್ಥವಾಗಿ ತಿಳಿದವ್ರು ಯಾರು, ಅವರು ಮನೆಯಲ್ಲೇ ಇರಲಿ, ಎಲ್ಲೇ ಇರಲಿ, ಅವನು ತಾನು ತಿಳಿದವನು ಅಂತಕ್ಕಂಥ ಮಾತನ್ನು ಇಲ್ಲಿವರೆಗೆ ಹೇಳ್ತಾ ಬಂದರು.
ಮತ್ತು ನಾವು ನಿರ್ಮಾಣಿ ಕಾರ್ಯಕ್ರಮ ಆದ ನಂತರ ಶಾಸ್ತ್ರ ಗೌಣ ಆಗಿತ್ತು. ಕಾರಣಾಂತರದಿಂದ ತಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಅಲ್ಲಿ 3-4 ದಿನ ಕಾರ್ಯಕ್ರಮದಿದ್ದ ಕಾರಣ ಇಲ್ಲಿ ನಡೆಸಲಿಕ್ಕೆ ಆಗಲಿಲ್ಲ. ಮತ್ತು ಇಂಚಲ ಹೋಗಿ ಅಲ್ಲೊಂದು 2-3 ದಿನ ಆಯಿತು. ನಿನ್ನೆ ತಮಗೆ ಗೊತ್ತಿದ್ದಂತೆ ಜ್ಞಾನ ಜ್ಯೋತಿ ಬಂದ ಕಾರಣ ನಿನ್ನೆ ಕೂಡ ನಡೆಸಲಿಕ್ಕಾಗಲಿಲ್ಲ. ಒಟ್ಟು ಒಂದು ರೀತಿಯಿಂದ ನಾವೆಲ್ಲ ಪುಣ್ಯಾತ್ಮರು, ಧನ್ಯಾತ್ಮರು. ನಿನ್ನೆ ಕೂಡ ಜ್ಯೋತಿ ಬಂದದ್ದು ಅಪರೂಪ. ನಾ ಹೇಳಿದೆ ನಿನ್ನೆ ಹೊಸ ವರ್ಷ, ಹೊಸ ದಿನ. ಆಮೇಲೆ ಇನ್ನೊಂದು ತಪಶಕ್ತಿಯನ್ನು ವಿಚಾರ ಮಾಡೋಕೆ ನಾವು ಬಸವಣ್ಣನ ಶಕ್ತಿ ಅಷ್ಟು ಸುಮ್ಮನೆ ಕೊಂಡಾಡೋ ದೊಡ್ಡ ಮಾತಲ್ಲ. ಎಷ್ಟೋ ದೊಡ್ಡ ದೊಡ್ಡ ಮಠಗಳನ್ನು, ಮಂದಿರಗಳನ್ನು ದಾಟಿ ಶಕ್ತಿನಗರದ ಈ ಜ್ಞಾನ ಮಂದಿರ ಏನು ದೊಡ್ಡ ಮಠ ಅಲ್ಲ, ದೊಡ್ಡ ಮಂದಿರ ಇಲ್ಲ, ಆಮೇಲೆ ದೊಡ್ಡ ಗುರುಸ್ಥಾನ ಅಲ್ಲ. ಹೌದಾ? ಏನ್ರಿ ಬರಂಗ ಬಂದಾರ ಗೊತ್ತಿಲ್ಲ, ಅದಕ್ಕೆ ಅಚಾನಕ್ ಬಂದಾರ ಏನು ಮಾಡ್ತಾರೆ ಅನ್ನಂಗಿಲ್ಲ. 1 ತಿಂಗಳ ಮುಂದೆನೇ ಬಂದು ಇಲ್ಲೆಲ್ಲ ನೋಡಿ ಇಷ್ಟೆಲ್ಲ ಮಾಡಿ ಆ ಒಂದು ಗುರುವಿನ ಕೃಪೆ ಜ್ಞಾನ ಜ್ಯೋತಿ ಈ ಮನೆ ಮುಂದೆ ಬಂದದಲ್ಲ, ಇದು ನಿಜವಾಗಿಯೂ ಪುಣ್ಯಭೂಮಿ. ಆ ಬಸವಣ್ಣರ ಶಕ್ತಿ ಭಾಳ ಅಮೋಘ ಆದಂಥ. ನಮ್ಮವ್ರು ಯಾರು ಹೇಳಿಲ್ಲ, ಇವತ್ತು 5-6 ಮಂದಿ ಇದೇ ಮಾತು ಫೋನ್ ಮಾಡ್ಯಾರ. ಯಾಕಂದ್ರೆ ಅವ್ರು ಅರ್ಥ ಮಾಡ್ತಾರೆ, ಅರ್ಥ ಮಾಡಿ ದೂರ ಇರ್ಬೋದು, ಅರ್ಥ ಮಾಡಿ ಹೇಳ್ತಾರೆ ಅವರು. ಹಾಗಾಗಿ ಆ ಒಂದು ಎಲ್ಲ ಕಾರ್ಯವನ್ನು ಕಣ್ತುಂಬ ನೋಡಿ ನಾವು ಕೃತಾರ್ಥರು, ಧನ್ಯರು ಅಂತ ಭಾವನೆ ಹೇಳಿ, ಮತ್ತು ನಿನ್ನೆ ದಿನ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಕಾಣಿಕೆಯನ್ನು ಸ್ವಇಚ್ಛೆಯಿಂದ ಅರ್ಪಣೆ ಮಾಡಿ ಮೇಲೆ ಹೂವ ಸೂರಾಡಿದೆ, ಸದ್ಗುರುವಿನ ಮೇಲೆ ಶಿವಸಾಂಬನ ಮೇಲೆ ಹೂವ ಸೂರಾಡಿದೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿದೆ, ಸದ್ಗುರುವಿನ ಮೇಲೆ ಶಿವಸಾಂಬನ ಮೇಲೆ ಹೂವ ಸೂರಾಡಿದೆ, ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವ ಸೂರ್ಯಾಡಿರೆ ಹುಟ್ಟಿದ ಕ್ಷಣ ಬಂದು, ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿದೆ, ಸದ್ಗುರುವಿನ ಮೇಲೆ ಶಿವಸಾಂಬನ ಮೇಲೆ ಹೂವ ಸೂರ್ಯಾಡಿದೆ, ಒಳವರಗನ್ನದೆ ಒಳವಾಚಿ ಜ್ಯೋತಿಗೆ, ಒಳವರಗನ್ನದೆ ಒಳವಾಚಿ ಜ್ಯೋತಿಗೆ, ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವಸಾಂಬನ ಮೇಲೆ ಹೂವ ಸೂರ್ಯಾಡಿದೆ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ, ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವಸಾಂಬನ ಮೇಲೆ ಹೂವ ಸೂರ್ಯಾಡಿರೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವಸಾಂಬನ ಮೇಲೆ ಹೂವ ಸೂರಾಡಿರೆ, ಹೂವ ಸೂರಾಡಿರೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಬಸವ